ನಾವು ನಿನ್ನೆ ಕ್ಲಾಸಲ್ಲಿ ಪ್ರಮುಖವಾಗಿ DPSPಯ ಪರಿಚಯದ ಬಗ್ಗೆ ಏನು ಮಾಡಿದ್ದೀವಿ ಅಂದರೆ ನೋಡಿ ಆಗಿದೆ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡುವ ಅಂದರೆ ಅದರ ಭಾಗವನ್ನು ಮುಂದುವರಿಸುವ. ಈಗ ನಾವು ನಿನ್ನೆ ಕ್ಲಾಸಲ್ಲಿ ಮೇಯ್ನಾಗಿ ನೋಡಿರುವಂಥದ್ದು DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಇದಕ್ಕಿರುವಂತಹ ವ್ಯತ್ಯಾಸದ ಬಗ್ಗೆ ನೋಡಿದ್ದೀವಿ. ಇದಕ್ಕೆ ಯಾವುದುಂಟು, DPSPಗೆ ಯಾವುದಿಲ್ಲ, ನ್ಯಾಯಾಂಗದ ರಕ್ಷಣೆ ಇಲ್ಲ. ಅಂದರೆ ನಾವು DPSP ಏನಾದರೂ ಉಲ್ಲಂಘನೆ ಆದರೆ ನಮಗೆ ಎಲ್ಲಿಗೆ ಹೋಗಲಿಕ್ಕೆ ಆಗಲ್ಲ, ಕೋರ್ಟಿಗೆ ಹೋಗಲಿಕ್ಕೆ ಆಗಲ್ಲ. ಫಂಡಮೆಂಟಲ್ ರೈಟ್ಸ್ ಏನಾದರೂ ಉಲ್ಲಂಘನೆ ಆದರೆ ನಾವೇನು ಮಾಡ್ಬೋದು, ರಿಟ್ಗಳ ಮೂಲಕ ಕೋರ್ಟಿಗೆ ಹೋಗ್ಬೋದು. DPSP ಏನನ್ನು ಮಾಡ್ತದೆ, ನಮ್ಮ ದೇಶವನ್ನು ವೆಲ್ಫೇರ್ ಸ್ಟೇಟ್ ಆಗಿ ಮಾಡ್ತದೆ, ಅಂದರೆ ಕಲ್ಯಾಣ ರಾಜ್ಯ. DPSP ಅಲ್ಲಿರುವಂಥ ಕೆಲವೊಂದು ಅಂಶಗಳನ್ನು ಸರ್ಕಾರ ಏನಾದರೂ ಜಾರಿಗೆ ತಂದರೆ ನಮ್ಮ ದೇಶ ಏನಾಗ್ತದೆ, ಕಲ್ಯಾಣ ರಾಜ್ಯ ಆಗ್ತದೆ, ಅಥವಾ ಸುಖಿ ರಾಜ್ಯ ಆಗ್ತದೆ, ಅಥವಾ ವೆಲ್ಫೇರ್ ಸ್ಟೇಟ್ ಆಗ್ತದೆ. ಫಂಡಮೆಂಟಲ್ ರೈಟ್ಸ್ ಯಾರಿಗೆ ಸಂಬಂಧಪಟ್ಟಿರುವಂಥದ್ದು, ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ರೈಟ್ಸ್. ಈಗ ನಮ್ಮ ಸಂವಿಧಾನದ ಕೆಲವು ಪ್ರಮುಖ ವ್ಯಕ್ತಿಗಳಲ್ಲಿ ಒಂದು ಪ್ರಶ್ನೆ ಮೂಡ್ತದೆ, DPSP ಬೆಸ್ಟಾ, ಫಂಡಮೆಂಟಲ್ ರೈಟ್ಸ್ ಬೆಸ್ಟಾ? ಈಗ ನಿಮಗೆ ಸಹ ಒಂದು ಬಂದಿರ್ಬೋದು, DPSP ನ್ಯಾಯಾಂಗದ ರಕ್ಷಣೆ ಇಲ್ಲ, ಆದರೂ ಸಹ ಇದನ್ನೇನಾದರೂ ಜಾರಿ ಮಾಡಿದರೆ ನಮ್ಮ ದೇಶ ಏನಾಗ್ತದೆ, ವೆಲ್ಫೇರ್ ಸ್ಟೇಟ್ ಆಗ್ತದೆ. ಫಂಡಮೆಂಟಲ್ ರೈಟ್ಸಿಗೆ ನ್ಯಾಯಾಂಗದ ರಕ್ಷಣೆ ಉಂಟು, ಇದು ಸಹ ಒಂದು ಎರಡೂ ನೋಡಿದ್ರೂ ಸಹ ಏನಾಗ್ತದೆ ಅಂದರೆ ನಮಗೆ ಇಂಪಾರ್ಟೆಂಟ್, ಬೆಸ್ಟ್, ಇದರಲ್ಲಿ ಯಾವುದು ಬೆಸ್ಟ್ ಅಂತ ನಮಗೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಅದೇ ರೀತಿ ನಮ್ಮ ಕೆಲವು ಸಂವಿಧಾನದ ಒಂದು ಸಂವಿಧಾನವನ್ನು ಬರೆದಿದ್ದಾರಲ್ವ, ಅವರಿಗೂ ಸಹ ಏನಾಗ್ತದೆ ಅಂದರೆ DPSP ಬೆಸ್ಟಾ, ಫಂಡಮೆಂಟಲ್ ರೈಟ್ಸ್ ಬೆಸ್ಟಾ, ಇದರಲ್ಲಿ ಯಾವುದು ಹೆಚ್ಚು ಮಹತ್ವವಾದದ್ದು ಅನ್ನುವಂಥ ಒಂದು ಡೌಟ್ ಬರ್ತದೆ. ಅದಕ್ಕಾಗಿ ಇದು ಇಂಪಾರ್ಟೆಂಟು. 1971 25ನೇ ಅಮೆಂಡ್ಮೆಂಟು ಅಥವಾ 25ನೇ ತಿದ್ದುಪಡಿ, 1971 25th ಅಮೆಂಡ್ಮೆಂಟ್ ಅಥವಾ 1971ರ 25ನೇ ತಿದ್ದುಪಡಿ ಮೂಲಕ ಯಾವಾಗ 1971 ಏನು ಮಾಡ್ತಾರೆ ಅಂದರೆ, ಏನು ಹೇಳ್ತದೆ ನಮ್ಮ ಈಗ ತಿದ್ದುಪಡಿ ಮಾಡುವವರು ಯಾರಂದರೆ ಪಾರ್ಲಿಮೆಂಟ್ ಅಥವಾ ಸಂಸತ್ತು. ಈ ಒಂದು ತಿದ್ದುಪಡಿ ಮೂಲಕ ಅಥವಾ ಅಮೆಂಡ್ಮೆಂಟ್ ಮೂಲಕ ಏನು ಹೇಳ್ತಾರೆ ಅಂದರೆ DPSP ಮೂಲಭೂತ ಹಕ್ಕಿಗಿಂತ ಬೆಸ್ಟ್. ವೆರಿ ಇಂಪಾರ್ಟೆಂಟ್ ಇದು ಪಾಯಿಂಟ್. 25th ಅಮೆಂಡ್ಮೆಂಟ್ 1971 ಯಾವುದಕ್ಕೆ ಹೆಚ್ಚು ಇದು ಕೊಡ್ತದೆ, ರ್ಯಾಂಕ್ ಕೊಡ್ತದೆ DPSPಗೆ. ಅಂದರೆ ಈ ಒಂದು ತಿದ್ದುಪಡಿ ಏನು ಹೇಳ್ತದೆ ಅಂದರೆ ಮೂಲಭೂತ ರೈಟ್ಸಿಗಿಂತ ಅಥವಾ ಫಂಡಮೆಂಟಲ್ ರೈಟ್ಸ್ಗಿಂತ ಯಾವುದು ಶ್ರೇಷ್ಠ ಅಂತ ಹೇಳ್ತದೆ, ಅದು DPSP ಶ್ರೇಷ್ಠ. ಅಥವಾ ಇದಕ್ಕೆ ಹೆಚ್ಚು ಏನು ಮಾಡ್ತದೆ ಅಂದರೆ ರ್ಯಾಂಕನ್ನು ಕೊಡ್ತದೆ. ಇದು ಗೊತ್ತಿರಲಿ. ಎಷ್ಟನೇ ತಿದ್ದುಪಡಿ, 25ನೇ ತಿದ್ದುಪಡಿ 1971 ಇಯರಲ್ಲಿ ಆಗಿರುವಂಥ ಒಂದು ತಿದ್ದುಪಡಿ. ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತದೆ, DPSPಗೆ. ಅಂದರೆ ಈ ತಿದ್ದುಪಡಿ ಏನು ಹೇಳ್ತದೆ, ಫಂಡಮೆಂಟಲ್ ರೈಟ್ಸ್ಗಿಂತ ಬೆಸ್ಟ್ ಯಾವುದಂದರೆ DPSP ಬೆಸ್ಟ್ ಅಂತ ಹೇಳ್ತದೆ. ಯಾವುದು 25th ಅಮೆಂಡ್ಮೆಂಟ್ 1971. ಅದಾದಮೇಲೆ ನಮ್ಮಲ್ಲಿ ಇರುವಂಥ ದೇಶದಲ್ಲಿ ಎಷ್ಟೋ ಅಮೆಂಡ್ಮೆಂಟ್ ಆಗಿದೆ. ಆ ಅಮೆಂಡ್ಮೆಂಟ್ಗಳಲ್ಲಿ ಅತ್ಯಂತ ಹೆಚ್ಚು ಪ್ರಮುಖವಾಗಿರುವ ಅಮೆಂಡ್ಮೆಂಟ್ ಯಾವುದಂದರೆ ಅದು 42 ಅಮೆಂಡ್ಮೆಂಟ್, 42ನೇ ತಿದ್ದುಪಡಿ. ಈ 42ನೇ ತಿದ್ದುಪಡಿ ಯಾವಾಗ ಆಗ್ತದೆ ನಿಮಗೆಲ್ಲ ಗೊತ್ತಿರ್ತದೆ. 4+6 ಟ್ರಿಕ್ ಹೇಳಿದೆ ನಿಮಗೆ. 1976 ಇದು. ಈ ತಿದ್ದುಪಡಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ. ನಾನು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಮಾಡುವಾಗ ಹೇಳಿದ್ದೀನಿ, 3 ಪದಗಳನ್ನು ತಂದಿರುವಂಥ ಇದೇ ತಿದ್ದುಪಡಿ. ಇದಕ್ಕೆ ತುಂಬ ಅಂಶ ಉಂಟು. ಅದೇ ಒಂದು ತಿದ್ದುಪಡಿಯಲ್ಲಿ ಅಥವಾ ಅದೇ ಒಂದು ಅಮೆಂಡ್ಮೆಂಟಲ್ಲಿ ಮತ್ತೆ ಯಾರು ಈಗ ಅಮೆಂಡ್ಮೆಂಟ್ ಮಾಡುವವರು ಯಾರು, ಪಾರ್ಲಿಮೆಂಟ್. ಅಂದರೆ ರಾಜ್ಯಸಭಾ, ಲೋಕಸಭಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ 3 ಜನ ನಾವೇನಂತ ಕರಿತೀವಿ, ಪಾರ್ಲಿಮೆಂಟ್ ಅಂತ ಕರಿತೀವಿ. ಮುಂದೆ ನೋಡಲಿಕ್ಕೆ ಇದ್ದೀವಿ. ಈಗ 42ನೇ ತಿದ್ದುಪಡಿ 1976 ಅಥವಾ 42 ಅಮೆಂಡ್ಮೆಂಟ್ 1976 ಇದರಲ್ಲಿ ಸಹ ಏನು ಹೇಳ್ತಾರೆ ಅಂದರೆ DPSP ಬೆಸ್ಟ್. ಅಂದರೆ ಫಂಡಮೆಂಟಲ್ ರೈಟ್ಸಿಗಿಂತ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಅಂದರೆ DPSPಗೆ ಏನು ಮಾಡ್ತಾರೆ ಅಂದರೆ ಮಹತ್ವ ಕೊಡ್ತಾರೆ. ತುಂಬ ಇಂಪಾರ್ಟೆಂಟು. ಒಂದು 25ನೇ ತಿದ್ದುಪಡಿ ಯಾವಾಗ 1971, ಇನ್ನೊಂದು 42 ಅಮೆಂಡ್ಮೆಂಟ್ 1976. ಈ ಎರಡರಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಅಂದರೆ DPSPಗೆ ಮಹತ್ವ ಕೊಡ್ತಾರೆ.
ಅಂತ ಪ್ರಮುಖವಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ಎರಡೂ ತಿದ್ದುಪಡಿಯಲ್ಲಿ DPSP ಜಾರಿಗೆ ಬರುವ ಸಮಯದಲ್ಲಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂತಿದ್ದರೆ ಅದನ್ನು ಪ್ರಶ್ನೆ ಮಾಡುವಂತಿಲ್ಲ. ಇದರಿಂದ DPSP ಈ ಎರಡೂ ತಿದ್ದುಪಡಿ ಮಹತ್ವ ಕೊಳ್ಳುತ್ತದೆ. ಇದರಲ್ಲಿ ನಿಮಗೆ ಸೆಂಟೆನ್ಸ್ ಇಂಪಾರ್ಟೆಂಟ್ ಅಲ್ಲ. ಈ ಎರಡೂ ತಿದ್ದುಪಡಿಗಳು ಏನು ಹೇಳ್ತದೆ ಅಂದರೆ, ಯಾವುದಕ್ಕೆ ಬೆಸ್ಟ್ ಕೊಡ್ತದೆ ಅಂದರೆ, ಯಾವುದಕ್ಕೆ ಹೆಚ್ಚು ಶ್ರೇಷ್ಠ ಅಂತ ಹೇಳ್ತದೆ ಅಂದರೆ ಅದು DPSP ಶ್ರೇಷ್ಠ ಅಂತ ಹೇಳ್ತದೆ. ಒಂದು 25ನೇ ತಿದ್ದುಪಡಿ 1971, ಅದಾದಮೇಲೆ 42ನೇ ತಿದ್ದುಪಡಿ 1976 ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇದೇ ರೀತಿ ಆಗಿರಬೇಕಾದ್ರೆ ಇನ್ನೊಂದು ಪ್ರಮುಖವಾಗಿ 1980, ಇದು ತುಂಬ ಇಂಪಾರ್ಟೆಂಟ್. 1980ರಲ್ಲಿ ಒಂದು ಕೇಸ್ ಬರ್ತದೆ. 1980ರಲ್ಲಿ ಒಂದು ಕೇಸ್ ಬರ್ತದೆ. ನಿಮ್ಮ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಸಹ ಇರ್ಬೋದು, ನೋಡಿ, ನಾನು ನೋಡಲಿಲ್ಲ, ಇರ್ಬೋದು, ಗ್ಯಾರಂಟಿ ಕೇಸ್ ಇರ್ತದೆ. ಯಾವುದಂದರೆ ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಮಿನರ್ವಾ ಮಿಲ್ ಇದೇ ರೀತಿ ಇರ್ತದೆ ಇಂಗ್ಲೀಷಲ್ಲಿ ಸಹ. ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. 1980 ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. 1980ರ ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಇದು ಗೊತ್ತಿರಲಿ, ಕೇಸ್ ಇಂಪಾರ್ಟೆಂಟ್. ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ತೀರ್ಪು ಬರ್ತದೆ. ಏನಂತ ತೀರ್ಪು ಬರ್ತದೆ ಅಂದರೆ, ವೆರಿ ಇಂಪಾರ್ಟೆಂಟ್ ತೀರ್ಪು. DPSPಗಿಂತ ಯಾವುದು ಬೆಸ್ಟ್ ಅಂತ ಹೇಳ್ತದೆ, ಇದು ಫಂಡಮೆಂಟಲ್ ರೈಟ್ಸ್ ಬೆಸ್ಟ್ ಅಂತ ಹೇಳ್ತದೆ. ಈಗ ಆ ಎರಡು 25ನೇ ತಿದ್ದುಪಡಿ ಮತ್ತು 42ನೇ ತಿದ್ದುಪಡಿ ಯಾವುದಕ್ಕೆ ಆದ್ಯತೆ ಕೊಡ್ತದೆ? DPSPಗೆ ಆದ್ಯತೆ ಬೆಸ್ಟ್ ಅಂತ ಹೇಳ್ತದೆ. ಅದೇ ಈ ಒಂದು ಕೇಸ್ ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತದೆ? ಫಂಡಮೆಂಟಲ್ ರೈಟ್ಸ್ಗೆ ಹೆಚ್ಚಿನ ಆದ್ಯತೆ ಕೊಡ್ತದೆ. ಎಕ್ಸಾಮಲ್ಲಿ ಎಷ್ಟೋ ಸಲ ಕೇಳಿದ್ದಾರೆ ಮತ್ತು ಸಹ ಹೇಳ್ತದೆ. ಇದು ಹೆಚ್ಚು ಯಾವುದಕ್ಕೆ ಮಹತ್ವ ಕೊಡುವಂಥದ್ದಂದರೆ ಅದು ಫಂಡಮೆಂಟಲ್ ರೈಟ್ಸ್ಗೆ. ಇನ್ನೊಂದು ಏನು ಹೇಳ್ತದೆ ಗೊತ್ತಾ? ಈಗ DPSP ಮತ್ತು ಫಂಡಮೆಂಟಲ್ ರೈಟ್ಸ್ ನಮ್ಮ ದೇಶಕ್ಕೆ ಎರಡೂ ಬೇಕು. ಇದು ಎರಡೂ ಸಹ ನಮ್ಮ ದೇಶದ ಎರಡು ಕೈಗಳಿದ್ದಂತೆ ಗೊತ್ತಿರಬೇಕು. DPSP ಮತ್ತು ಫಂಡಮೆಂಟಲ್ ರೈಟ್ಸ್ ನಮ್ಮ ದೇಶದ ಎರಡು ಕೈಗಳಿದ್ದಾಗೆ. ಈಗ ನೋಡಿ ಅಂತೆ, ನಮಗೆ ಎರಡು ಕೈ ಸಹ ಬೇಕು. ಎರಡು ಕೈಯಲ್ಲಿ ಒಂದು ಕೈ ಹೋದರೂ ಸಹ, ಕೈ ಗೊತ್ತಲ್ವ, ಹ್ಯಾಂಡ್ ಗೊತ್ತಿರ್ತದೆ ನಿಮಗೆ. ನಾವು ಊಟ ಮಾಡಲಿಕ್ಕೆ ಬೇಕು, ಮತ್ತೆ ಎಲ್ಲದಕ್ಕೂ ಬೇಕಾಗ್ತದೆ. ಎರಡೂ ಕೈಯಲ್ಲಿ ಒಂದು ಕೈ ಹೋದರೂ ಸಹ ನಮಗೆ ಏನಾಗ್ತದೆ, ತುಂಬ ಪ್ರಾಬ್ಲಮ್ ಆಗ್ತದೆ. ಅದೇ ರೀತಿ DPSP ಮತ್ತು ಫಂಡಮೆಂಟಲ್ ರೈಟ್ಸ್ ನಮ್ಮ ದೇಶದ ಎರಡು ಕೈಗಳಿದ್ದಂತೆ ಇದು ಎರಡೂ ಬೇಕು. ಆದರೂ ಸಹ ನಮಗೆ ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳ್ತದೆ? ಇದು ಫಂಡಮೆಂಟಲ್ ರೈಟ್ಸ್ ಯಾವುದು ಬೆಸ್ಟ್ ಅಂತ ಹೇಳ್ತದೆ ಅಥವಾ ಆದ್ಯತೆ ಕೊಡ್ತದೆ. ಇದರಲ್ಲಿದ್ದಂತಹ ನ್ಯಾಯಾಧೀಶ ಯಾರಂದರೆ, ಈ ಒಂದು ಕೇಸಲ್ಲಿ ಪ್ರಮುಖ ನ್ಯಾಯಾಧೀಶ ಅಂದರೆ ನಾನು ಹೇಳ್ತಿರುವಂಥದ್ದು CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಂದರೆ ಆ ಟೈಮ್ ಇದು DV ಚಂದ್ರಚೂಡ್ ಅಲ್ಲ, YV ಚಂದ್ರಚೂಡ್ ಅವರೇನಾಗಿದ್ದರು ಅಂದರೆ ಆ ಟೈಮಿನ 1980 ಟೈಮಿನ CJI ಆಗಿರೋದು, ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಪ್ರಮುಖ ಗೊತ್ತಿರಲಿ. 3 ಇದಕ್ಕೆ ಬರ್ತದೆ. ಒಂದು 25, ಇನ್ನೊಂದು 42, ಇನ್ನೊಂದು ಕೇಸ್. ಇದರಲ್ಲಿ DPSPಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಇದರಲ್ಲಿ ಯಾವುದು ಫಂಡಮೆಂಟಲ್ ರೈಟ್ಸ್ಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಎರಡೂ ಸಹ ನಮ್ಮ ಸಂವಿಧಾನದ ಏನಾಗಿದೆ, ಎರಡು ಕೈಗಳಿದ್ದಂತೆ ಅಂತ ಹೇಳ್ತದೆ. ಯಾರು ನ್ಯಾಯಾಧೀಶರಾಗಿದ್ದರು? YV ಚಂದ್ರಚೂಡ್. ಓಕೆ, ಇದು ನಮ್ಮೊಂದು DPSPಗೆ ಮತ್ತು ಫಂಡಮೆಂಟಲ್ ರೈಟ್ಸ್ಗೆ ಇದ್ದಂತಹ ಒಂದು ಪ್ರಮುಖ ಎರಡು ತಿದ್ದುಪಡಿ, ಇನ್ನೊಂದು ಎರಡು ಕೇಸ್. ಇದು ಎಲ್ಲ ನಾವು ನೋಡಿ ಆಯಿತು. ಈಗ ನಾವು ನಿಜವಾಗಿಯೂ ನಾನೇನೇ ಹೇಳ್ತೀನಿ, DPSP ಅಂತ ಬಂದರೆ 36ರಿಂದ 51 ವಿಧಿ. ಇಷ್ಟು ವಿಧಿಗಳು ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದಂದರೆ DPSPಗೆ ಸಂಬಂಧಪಟ್ಟಿರುವಂತಹ ವಿಧಿಗಳು. ನೋಡಿ, ಈಗ 36ರಿಂದ 51 ವಿಧಿಗಳು, 15ರಿಂದ 16, ಮತ್ತು ಇದರಲ್ಲಿ A B ಅಂತ ಬರ್ತದೆ. ಫಾರ್ ಎಕ್ಸಾಂಪಲ್ 39A ಅಂತ ಬರ್ತದೆ, 41A ಅಂತ ಬರ್ತದೆ. ಒಂದು ಕಡಿಮೆ ಒಂದು 18 ವಿಧಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ? ಟೋಟಲ್ 18 ವಿಧಿಗಳು ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದಂದರೆ ಅದು DPSPಗೆ ಸಂಬಂಧಪಟ್ಟಿರುವಂತಹ ಆರ್ಟಿಕಲ್ಸ್. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈ DPSPಯನ್ನು ಮತ್ತೆ 3 ಭಾಗ ಮಾಡ್ತೀವಿ. ನಿಮಗೆ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಉಂಟು ನೋಡಿಬೇಕಂದ್ರೆ, 2ನೇ ಪೇಜಲ್ಲಿ 3ನೇ ಪೇಜ್ ಎಷ್ಟು ಉಂಟು ನೋಡಿ. DPSPಯನ್ನು ಎಷ್ಟು ಭಾಗ ಮಾಡ್ತೀವಿ? ನಾವು 3 ಭಾಗ ಮಾಡ್ತೀವಿ. ಏನೆಲ್ಲ 3 ಭಾಗ ಮಾಡ್ತೀವಿ ಅಂತ ಕರೆಕ್ಟಾಗಿ ಕೇಳಬೇಕು. 1ನೇ ಭಾಗ, ಒಂದು ನಿಮಿಷ ನೋಡಿ, ಒಂದು ಯಾವುದಂದರೆ 3 ಭಾಗ ಅಂತ ಹೇಳಿದೆ. ಸಮಾಜವಾದಿ
ತತ್ವಗಳು ಅಥವಾ ಇಂಗ್ಲೀಷಲ್ಲಿ ಸೋಷಿಯಲಿಸಮ್ ಪ್ರಿನ್ಸಿಪಲ್ಸ್. ಸೋಷಿಯಲಿಸಮ್ ಪ್ರಿನ್ಸಿಪಲ್ಸ್ DPSP ಮೂರು ಭಾಗ ಬರ್ತದೆ. ಒಂದು ಯಾವುದು ಸಮಾಜವಾದಿ ತತ್ವಗಳು ಅಥವಾ ಇಂಗ್ಲೀಷಲ್ಲಿ ಸೋಷಿಯಲಿಸಮ್ ಪ್ರಿನ್ಸಿಪಲ್ಸ್ ಅಂತ. ಎರಡನೇದು ಯಾವುದಂದರೆ ಯಾವುದು ಗಾಂಧಿವಾದಿ ತತ್ವಗಳು. ಗಾಂಧಿವಾದಿ ತತ್ವಗಳು ಅಥವಾ ಇಂಗ್ಲೀಷಲ್ಲಿ ಗಾಂಧಿಯನ್ ಪ್ರಿನ್ಸಿಪಲ್ಸ್. ಗಾಂಧಿಯನ್ ಪ್ರಿನ್ಸಿಪಲ್ಸ್. ಒಂದನೇದು ಯಾವುದು ಸಮಾಜವಾದಿ ತತ್ವಗಳು ಅಥವಾ ಸೋಷಿಯಲಿಸಮ್ ಪ್ರಿನ್ಸಿಪಲ್ಸ್. ಎರಡನೇದು ಗಾಂಧಿವಾದಿ ತತ್ವಗಳು ಅಥವಾ ಗಾಂಧಿಯನ್ ಪ್ರಿನ್ಸಿಪಲ್ಸ್. ಅದಾದಮೇಲೆ ಮೂರನೇದು ಉದಾರವಾದಿ ತತ್ವಗಳು. ಉದಾರವಾದಿ ತತ್ವಗಳು ಅಂದರೆ ಲಿಬರಲ್ ಪ್ರಿನ್ಸಿಪಲ್ಸ್. ಮೂರು ಭಾಗಗಳನ್ನು ಮಾಡ್ತೀವಿ. ಒಂದು ಸಮಾಜವಾದಿ, ಗಾಂಧಿವಾದಿ, ಉದಾರವಾದಿ. ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ ಪ್ರಮುಖವಾಗಿ ಗೊತ್ತಿಲ್ಲ. ಏನಿದು ಸಮಾಜವಾದಿ ತತ್ವ ಅಂದರೆ ಏನು, ಗಾಂಧಿ ತತ್ವ ಅಂದರೆ ಏನು, ಮತ್ತು ಉದಾರವಾದಿ ತತ್ವ ಅಂದರೆ ಏನು ಗೊತ್ತಿರಬೇಕು. ಈಗ ನಾನು 36ರಿಂದ 51 ಮತ್ತು ಇದರ ಸಬ್ ಆರ್ಟಿಕಲ್ಸ್ ಒಟ್ಟೊಂದು 18 ವಿಧಿಗಳುಂಟಂತ ಹೇಳಿದ್ದೀನಿ. ಯಾವುದರಲ್ಲಿ? DPSPಯಲ್ಲಿ. ಈಗ ಈ 18 ವಿಧಿಗಳಲ್ಲಿ ಒಂದು 6 ಆರ್ಟಿಕಲ್ಸ್ ಅಥವಾ 7 ಆರ್ಟಿಕಲ್ಸ್ ಎಲ್ಲಿರ್ತದೆ ಅಂದರೆ ಅದು ಸೋಷಿಯಲಿಸಮ್ ಪ್ರಿನ್ಸಿಪಲಲ್ಲಿರ್ತದೆ. ಇನ್ನು ಸ್ವಲ್ಪ ಒಂದು 5 ಆರ್ಟಿಕಲ್ಸ್ ಗಾಂಧಿಯನ್ ಪ್ರಿನ್ಸಿಪಲಲ್ಲಿರ್ತದೆ. ನಾನು ಯಾವುದೆಲ್ಲ ಆರ್ಟಿಕಲ್ಸ್ ಅದರಲ್ಲಿ ಉಂಟಂತ ಹೇಳ್ತೀನಿ. ಈ ರೀತಿ ಈ 36ರಿಂದ 51 ವಿಧಿಯಲ್ಲಿರುವಂತಹ ವಿಧಿಗಳನ್ನು ಏನು ಮಾಡ್ತೀವಿ ಅಂದರೆ ಇದಕ್ಕೆ ಯಾವುದಕ್ಕೆ ಸಮಾಜವಾದಿ ಅಥವಾ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಗೆ ಇಷ್ಟು, ಮತ್ತು ಗಾಂಧಿಯನ್ ಪ್ರಿನ್ಸಿಪಲ್ಗೆ ಇಷ್ಟು, ಅದಾದಮೇಲೆ ಉದಾರವಾದಿ ತತ್ವಗಳಿಗೆ ಇಷ್ಟು ಅಂತ ನಾವೇನು ಮಾಡ್ತೀವಿ ಅಂದರೆ ಡಿವೈಡ್ ಮಾಡ್ತೀವಿ. ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಸೋಷಿಯಲಿಸಮ್ ಪ್ರಿನ್ಸಿಪಲಲ್ಲಿ ಯಾವುದೆಲ್ಲ ವಿಧಿಗಳು ಬರ್ತದೆ, ಗಾಂಧಿಯನ್ ಪ್ರಿನ್ಸಿಪಲಲ್ಲಿ ಯಾವುದೆಲ್ಲ ವಿಧಿಗಳು ಬರ್ತದೆ, ಲಿಬರಲ್ ಪ್ರಿನ್ಸಿಪಲಲ್ಲಿ ಯಾವುದೆಲ್ಲ ವಿಧಿಗಳು ಬರ್ತದೆ ಅಂತ ಪ್ರಮುಖವಾಗಿ ಗೊತ್ತಿರಲೇಬೇಕಾದಂಥ ಒಂದು ವಿಷಯ. ನಾನು ಮತ್ತೆ ಹೇಳ್ತೀನಿ ಯಾವುದೆಲ್ಲ ಬರ್ತದಂತ. ಅದಕ್ಕಿಂತ ಮೊದಲು ಸಮಾಜವಾದಿ ತತ್ವ ಅಂದರೆ ಅಥವಾ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ಅಂದರೆ ಏನಿರ್ಬೋದು ಗೊತ್ತಿರ್ತದೆ ನಿಮಗೆ. ಸಮಾಜವಾದಿ ತತ್ವ ಇದರಲ್ಲಿ ಎಷ್ಟು ವಿಧಿಗಳು ಬರ್ತದಂತ ಬೇಕಾದರೆ ಈಗ ನೋಟ್ ಮಾಡ್ಕೊಳ್ಳಿ. ನೋಡಿ, 38 ಆರ್ಟಿಕಲ್ 38, ಆರ್ಟಿಕಲ್ ನಂಬರ್ 38, 39, 41, 42, 43, 43A, 43A, ಅದಾದಮೇಲೆ 39A. ಇನ್ನೊಮ್ಮೆ ಹೇಳ್ತೀನಿ, ಆರ್ಟಿಕಲ್ ನಂಬರ್ 38, 39, 39A, 41, 42, 43, 43A. ಇಷ್ಟು ಆರ್ಟಿಕಲ್ಸ್ ಯಾವ ಇದರಲ್ಲಿ ಬರುವಂಥದ್ದು? ಸಮಾಜವಾದಿ ತತ್ವಗಳಲ್ಲಿ ಬರುವಂಥದ್ದು. ಸಮಾಜವಾದಿ ತತ್ವಗಳಂದರೆ ಸಿಂಪಲ್ ಅಥವಾ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ಅಂದರೆ ಸಿಂಪಲ್. ನಾನು ಆಗ ಸೋಷಿಯಲಿಸಮ್ ಅಂತ ಹೇಳಿದ ಕಾಣ್ತದೆ, ಸೋಷಿಯಲಿಸಮ್ ಅಲ್ಲ ಸೋಷಿಯಲಿಸ್ಟ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಸಮಾಜವಾದಿ ತತ್ವ ಅಂದರೆ ಸಮಾಜ ಅಂದರೆ ಯಾವುದು? ನಮ್ಮೊಂದು ನಾವು ಈಗೇನು ವಾಸ ಮಾಡ್ತಿದ್ದೀವಿ, ಜೀವನ ಮಾಡ್ತಿದ್ದೀವಿ ಸಮಾಜದಲ್ಲಿ. ಎಲ್ಲಿ ಮಾಡ್ತಿದ್ದೀವಿ? ಸಮಾಜ. ನಮಗೆ ಜೀವನ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ನಮಗೆ ಇರುವಂಥ ನಮಗೆ ಜೀವನ ಮಾಡಲಿಕ್ಕೆ ಏನು ಬೇಕು? ಉದ್ಯೋಗ ಬೇಕು. ಈಗ ನಮ್ಮಲ್ಲಿ ಏನು ಮಾಡಬೇಕು? ಈಗ ನಾವು ಒಂದು ದುಡ್ಡು ಬೇಕು. ಜೀವನ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೆ ಯಾವುದು ಬೇಕು? ದುಡ್ಡು, ಮನಿ ಬೇಕಾದರೆ ಏನು ಮಾಡಬೇಕು? ಒಂದು ಜಾಬ್ ಬೇಕು, ಅಂದರೆ ಉದ್ಯೋಗ ಬೇಕು. ಈ ಎಲ್ಲ ತತ್ವಗಳು ಯಾವುದರಲ್ಲಿ ಬರ್ತದೆ? ಸಮಾಜವಾದ ತತ್ವಗಳು. ನಿಮಗೆ ಈಗ ಈ ಆರ್ಟಿಕಲ್ಸ್ ನಾನು ಹೇಳುವಾಗ ನಿಮಗೆ ಅರ್ಥ ಆಗ್ತದೆ ಸಮಾಜವಾದ ತತ್ವ ಅಂದರೆ ಏನಂತೆ. ಸಮಾಜವಾದ ತತ್ವವನ್ನು ಸಿಂಪಲಾಗಿ ನೆನಪಿಟ್ಕೊಳ್ಬೋದು. ಏನಂತ, ನಮಗೆ ಪ್ರತಿದಿನ ಅಥವಾ ಎವ್ರಿ ಡೇ ಏನು ಮಾಡಬೇಕು? ಜೀವನ ಮಾಡಬೇಕು, ವಾಸ ಮಾಡಬೇಕು. ಅದಕ್ಕಾಗಿ ನಮಗೆ ಏನು ಬೇಕಂದರೆ ಸಮಾಜದಲ್ಲಿ ಸರಿಯಾದಂಥ ವ್ಯವಸ್ಥೆ ಬೇಕು. ಫಾರ್ ಎಕ್ಸಾಂಪಲ್ ಉದ್ಯೋಗ ಆಗಿರ್ಬೋದು, ಸರಿಯಾದ ಮನೆ ಆಗಿರ್ಬೋದು, ಜಾಗ ಆಗಿರ್ಬೋದು, ಇದೆಲ್ಲ ನಮಗೇನು ಬೇಕಂದರೆ ಬೇಕಾಗ್ತದೆ. ಅದು ಎಲ್ಲ ಯಾವುದು? ಅದನ್ನು ನಾವೇನಂತ ಕರಿತೀವಿ ಅಂದರೆ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇನ್ನು ಎರಡನೇದಂತೂ ನಿಮಗೆ ಖಂಡಿತವಾಗಿ ಗೊತ್ತಿರ್ತದೆ, ಯಾಕೆಂದರೆ ಗಾಂಧಿಯನ್ ಪ್ರಿನ್ಸಿಪಲ್ಸ್. ಗಾಂಧಿವಾದಿ ಅಂದರೆ ಏನು ಅರ್ಥ? ನಮ್ಮ ಗಾಂಧೀಜಿಯವರು ನಿಮಗೆಲ್ಲ ಗೊತ್ತಿರ್ತದೆ. ಗಾಂಧೀಜಿಯವರಿಗೂ ಸಹ ಕೆಲವೊಂದು ಅವರ ಒಂದು ಡ್ರೀಮ್ ಇರ್ತದೆ. ನಮ್ಮ ಭಾರತ ದೇಶ ಮುಂದೆ ಒಂದು ಏನಾಗಿರಬೇಕು, ಈ ರೀತಿ ಆಗಿರಬೇಕು, ಆ ರೀತಿ ಆಗಬೇಕಂತ ಏನಿರ್ತದೆ ಅಂದರೆ ಡ್ರೀಮ್ ಇರ್ತದೆ. ಯಾರ್ದು? ಗಾಂಧಿಯವರದು. ಆ ಗಾಂಧೀಜಿಯವರ ಏನೆಲ್ಲ ಡ್ರೀಮ್ ಇತ್ತು ಅವರಿಗೆ ಸಂಬಂಧಪಟ್ಟಿರುವಂಥ ಒಂದು ಯಾವುದು ವಿಷಯ ಇದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು ಗೊತ್ತಾ? 40ನೇ ವಿಧಿ.
40ನೇ ವಿಧಿ ಯಾವುದರಲ್ಲಿ ಬರುವ ಇನ್ನೂ ಬರ್ತದೆ ಬೇರೆ ಬೇರೆ ವಿಧಿಗಳು, ಮತ್ತೆ ಹೇಳ್ತೀನಿ ಯಾವುದಂತ. ಗಾಂಧಿವಾದಿಯಲ್ಲಿ ಕಂಡುಬರುವಂಥ ಮೇನ್ ವಿಧಿ ಯಾವುದಂದರೆ ಆರ್ಟಿಕಲ್ ನಂಬರ್ 40. ಏನು ಹೇಳ್ತದೆ 40ನೇ ವಿಧಿ? ಗಾಂಧೀಜಿಯವರಿಗೆ ಪ್ರಮುಖ ಒಂದು ಆಸೆ ಇರ್ತದೆ. ಅವರು 1921ರಲ್ಲಿ ನಮ್ಮಲ್ಲಿ ಗ್ರಾಮ ಸ್ವರಾಜ್ಯ, ಇದು ಇಂಗ್ಲೀಷಲ್ಲಿ ಸಹ ಗ್ರಾಮ ಸ್ವರಾಜ್ಯ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತರ್ತಾರೆ. ಅಂದರೆ ಗಾಂಧೀಜಿಯವರ ಪ್ರಕಾರ ಇಂಡಿಯಾ ಅಥವಾ ಭಾರತ ದೇಶ ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ ಆಗಬೇಕಾದ್ರೆ ಮೊದಲು ಗ್ರಾಮಗಳು ಏನಾಗಬೇಕು ಅಥವಾ ವಿಲೇಜ್ ಏನಾಗಬೇಕು, ಅಭಿವೃದ್ಧಿ ಆಗಬೇಕಂತ ಯಾರು ಹೇಳ್ತಾರೆ ಅಂದರೆ ಗಾಂಧೀಜಿಯವರ ಪ್ರಕಾರ. ಹೌದು, ಈಗ ಯಾವುದೇ ನಮ್ಮೊಂದು ಭಾರತದ ಇಡೀ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಗ್ರಾಮ ಅಥವಾ ವಿಲೇಜ್ ಏನಾಗಿರಬೇಕು, ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅಥವಾ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅಂತ ಗಾಂಧೀಜಿಯವರು ಮೊದಲೇ ಏನು ಮಾಡಿದ್ರು ಅಂದರೆ ಥಿಂಕ್ ಮಾಡಿದ್ರು, ಗ್ರಾಮ ಸ್ವರಾಜ್ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ. ಅದೇ ಪ್ರಕಾರ ಈ 40ನೇ ವಿಧಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊದಲು ಯಾವ ವಿಷಯ ಇತ್ತು ಅಂದರೆ ಪಂಚಾಯತ್ ವ್ಯವಸ್ಥೆ ಇತ್ತು. ಎಲ್ಲಿ ತನಕ? 1993ರ ತನಕ 40ನೇ ಆರ್ಟಿಕಲಲ್ಲಿ ಯಾವುದಿತ್ತಂದರೆ ಪಂಚಾಯತ್ ವಿಷಯವಿತ್ತು. ನಿಮಗೆ ಡೌಟ್ ಬರ್ಬೋದು, 1993ರ ತನಕ ಯಾಕೆ ಮತ್ತೆ ಎಲ್ಲಿಗೆ ಹೋಯ್ತು ಅಂತ ಹೇಳ್ದವಂದರೆ 1993ರಲ್ಲಿ ನಮ್ಮಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಅಂತ ಬರ್ತದೆ. ಅದು ಯಾವ ರೀತಿ ಬಂತಂತ ಇಲ್ಲಿ ಹೇಳಲಿಕ್ಕೆ ಆಗಲ್ಲ, ಅದರ ಸಪ್ರೇಟ್ ಚಾಪ್ಟರ್ ಉಂಟು. ಅದಾದಮೇಲೆ ಈಗ ನೋಡಿ, ನಾನು ರಾಜ್ಯ ನಿರ್ದೇಶಕ ತತ್ವಗಳಂತ ಹೇಳಿದೆ, ಇದು ಮೊದಲು ಜಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಫ್ಯೂಚರಲ್ಲಿ ಏನಾಗ್ತದೆ ಜಾರಿ ಆಗ್ತದೆ. ಬೆಸ್ಟ್ ಎಕ್ಸಾಂಪಲ್ ಇದು ನೋಡಿ, 40ನೇ ವಿಧಿ ಏನು ಹೇಳ್ತದೆ? ಪಂಚಾಯತಿಗಳ ರಚನೆ. ಇದು ಅವತ್ತೇ ಏನು ಗಾಂಧೀಜಿಯವರು ಥಿಂಕ್ ಮಾಡಿದರು, ಅದನ್ನು ಅಂಬೇಡ್ಕರ್ ಅವರು ಅದೇ ರೀತಿ ಬರೆದಿದ್ರು. ಅದು ಬರ್ದದ್ದು ಯಾವಾಗ? 1948 ಈ ವಿಧಿಯಲ್ಲಿ ಸೇರ್ಪಡೆ ಮಾಡಿದ್ರು. ಏನಂತ? 40ನೇ ವಿಧಿಯ ಪ್ರಕಾರ ಏನು ಮಾಡಬೇಕು? ಭಾರತ ದೇಶದಲ್ಲಿ ಪಂಚಾಯತಿಗಳನ್ನು ಸ್ಥಾಪನೆ ಮಾಡಬೇಕಂತ. ಯಾರು ಬರೆದವರು? ಅಂಬೇಡ್ಕರ್ ಬರೆದವರು. ಅದು ಯಾರ ಪರಿಕಲ್ಪನೆ ಆಗಿತ್ತು? ಗಾಂಧೀಜಿಯವರ ಪರಿಕಲ್ಪನೆ ಆಗಿತ್ತು. ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು, ಈಗ ಗ್ರಾಮ ಪಂಚಾಯತ್ ಅಥವಾ ಪಂಚಾಯತ್ ವ್ಯವಸ್ಥೆಯನ್ನು ಭಾರತದಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ, ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಗೊತ್ತಿತ್ತು. ಮುಂದೆ ಫ್ಯೂಚರಲ್ಲಿ ಏನು ಮಾಡ್ಬೋದು, ತರಬಹುದು ಅನ್ನುವಂಥ ಒಂದು ಭರವಸೆಯಿಂದ ಅಂಬೇಡ್ಕರ್ ಅವರು ಅವತ್ತೇ 40ನೇ ವಿಧಿಯಲ್ಲಿ ಯಾವುದನ್ನು ಸೇರ್ಪಡೆ ಮಾಡಿದ್ರು? ಗ್ರಾಮ ಪಂಚಾಯತಿಗಳ ಬಗ್ಗೆ ಉಲ್ಲೇಖ ಮಾಡಿದರು. ಅದರ ಪ್ರಕಾರ 1993ರಿಂದ ನಮ್ಮ ಭಾರತ ದೇಶದಲ್ಲಿ ಯಾವುದು ಬರ್ತದೆ ಅಂದರೆ ಪಂಚಾಯತ್ ವ್ಯವಸ್ಥೆ ಬರ್ತದೆ. ಇದು ಉಲ್ಲೇಖ ಮಾಡಿರುವಂಥದ್ದು 1948 ಆ ಒಂದು ಟೈಮಲ್ಲಿ. ನಮ್ಮ ಭಾರತ ದೇಶದಲ್ಲಿ ಪಂಚಾಯತ್ ವ್ಯವಸ್ಥೆ ಬಂದಿರುವಂಥದ್ದು 1993ರಲ್ಲಿ. ಈಗ ನಿಮಗೆ ಸರಿಯಾಗಿ DPSP ಅಂದರೆ ಏನಂತ ಅರ್ಥ ಆಯ್ತು ಅಂತ ನಿಮಗೆ ತಿಳ್ಕೊಳ್ತೀನಿ. ನಮ್ಮಲ್ಲಿ ಇದನ್ನು ಕಂಪೇರ್ ಮಾಡಿ ಅಂತೆ. ನೀವೀಗ ಕನಸು ಕಂಡಿದ್ದೀರಿ ಏನಂತ? ಗೌರ್ಮೆಂಟ್ ಜಾಬ್ ಪಡಿಬೇಕಂತ. ಯಾವಾಗ ಕನಸನ್ನು ಇದು ಮಾಡಿ ನಿಮ್ಮ ಚಿಕ್ಕದಿರುವಾಗಲೇ ಅಥವಾ ಒಂದು ಹೈಸ್ಕೂಲ್ ಅಥವಾ PUCಗೆ ಬರುವಾಗ ಏನಾಗಿದೆ ನಿಮಗೆ? ನನಗೆ ಗೌರ್ಮೆಂಟ್ ಜಾಬ್ ಪಡಿಬೇಕಂತ ನಿಮ್ಮ ಒಂದು ಕನಸು ಉಂಟು ಅಥವಾ ಡ್ರೀಮ್ ಉಂಟು. ಅದು ಡ್ರೀಮ್ ಅವತ್ತೇ ಏನಾಗ್ತದ? ಸಫಲ ಆಗ್ತದಾ? ಆಗಲ್ಲ. ಅದು ಸಕ್ಸಸ್ ಆಗಬೇಕಾದ್ರೆ ಒಂದು 4 ವರ್ಷ 5 ವರ್ಷ ಆಗ್ತದೆ. ಈಗ ಸಹ ನೀವೇನು ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಅದಕ್ಕಾಗಿ ಏನು ಮಾಡ್ತಿದ್ದೀರಾ? ಪ್ರಯತ್ನ ಮಾಡ್ತಿದ್ದೀರಾ, ಪ್ರತಿದಿನ ಸ್ಟಡಿ ಮಾಡ್ತಿದ್ದೀರಾ, ಪ್ರಯತ್ನ ಮಾಡ್ತಿದ್ದೀರಾ. ಮುಂದೆ ಒಂದು ಏನಾಗ್ತದೆ? ಸಕ್ಸಸ್ ಆಗ್ತದೆ. ಅದೇ DPSP. ಸಿಂಪಲ್ ಆಗಿ ಅರ್ಥ ಆಯ್ತಂತ ತಿಳ್ಕೊಳ್ತೀವಿ. ಇದನ್ನೇ ನಾವು ಗಾಂಧಿವಾದಿ ಅಂತ ಕರಿತೀವಿ. ಇನ್ನು ನಮಗೆ ಮೇಯ್ನಾಗಿ 3ನೇದು ಬರುವಂಥದ್ದು ಉದಾರವಾದಿ ತತ್ವ ಅಥವಾ ಲಿಬರಲ್ ಪ್ರಿನ್ಸಿಪಲ್ ಅಂತ. ಇದು ಪ್ರತಿಯೊಬ್ಬರಿಗೂ ಏನಾಗ್ತದೆ ಅಂದರೆ ಅನ್ವಯ ಆಗ್ತದೆ. ದೇಶದಲ್ಲಿರುವಂತಹ 146 ಕೋಟಿ ಜನರು ಸಹ ಇದನ್ನು ಏನು ಮಾಡ್ಬೋದು ಅಂದರೆ ಪಾಲನೆ ಮಾಡಬೇಕು. ಅಂದರೆ ನಿಯಮಗಳನ್ನು ಏನು ಮಾಡಬೇಕು? ಉಲ್ಲಂಘನೆ ಮಾಡಬಾರ್ದು. ಯಾಕೆಂದರೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಗೊತ್ತಾ? ಒಂದು 49ನೇ ವಿಧಿ ಅಂತ ಬರ್ತದೆ, ಆರ್ಟಿಕಲ್ 40. ಇದರಲ್ಲಿ ಬೇರೆ ಬೇರೆ ವಿಧಿ ಬರ್ತದೆ, ಮತ್ತೆ ಹೇಳ್ತೀನಿ ನಾನು ಯಾವುದಂತ. ಆರ್ಟಿಕಲ್ 49 ಏನು ಹೇಳ್ತದೆ ಅಂದರೆ ನಮ್ಮಲ್ಲಿರುವಂತಹ ಪ್ರಾಚೀನ ಸ್ಮಾರಕಗಳಂದರೆ ಈಗ ಹಂಪಿ, ಅದಾದಮೇಲೆ ಪಟ್ಟದಕಲ್ಲು, ಅದಾದಮೇಲೆ ಬೇಲೂರು ಚೆನ್ನಕೇಶವ ದೇವಾಲಯ, ಅದಾದಮೇಲೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ, ಈ ಎಲ್ಲ ದೇವಾಲಯಗಳು ನಮ್ಮ ಪ್ರಾಚೀನ ಅಂದರೆ ಭಾರತದ ಒಂದು ಏನಾಗಿದೆ, ಇದು ಪ್ರಾಚೀನ ಸ್ಮಾರಕಗಳಾಗಿದೆ. ಎಷ್ಟೋ ವರ್ಷಗಳ ಹಿಂದೆ ಕಟ್ಟಿರುವಂತಹ ಇಂತಹ ದೇವಾಲಯವನ್ನು ಅಥವಾ ಪ್ರಾಚೀನ ಸ್ಮಾರಕಗಳನ್ನು ಈಗ ಏನು ಮಾಡ್ತಿದ್ದಾರೆ? ಅಲ್ಲಿ ಹೋಗಿ ಅದನ್ನು ಸ್ವಲ್ಪ ಏನು ಮಾಡೋದು, ಅಲ್ಲಿ ಏನೊಂದು ಬರೆಯುವಂಥದ್ದು, ಅದಾದಮೇಲೆ ಅಲ್ಲಿಗೆ ಹೋಗಿ ಏನು ಸ್ಟಿಕ್ಕರ್ಸ್ ಎಲ್ಲ ಅಂಟಿಸುವಂಥದ್ದು, ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಇದು ಏನಾಗ್ತುಂಟು? ನಮ್ಮ ಪ್ರಾಚೀನ ದೇವಾಲಯಗಳು ಏನಾಗ್ತುಂಟು, ಅದಕ್ಕೆ ಅವರು ಏನೇನು ಬರೆದು ಅದನ್ನು ನಾಶ ಮಾಡ್ತಿದ್ದಾರೆ. ಅದಕ್ಕಾಗಿ ಈ ಆರ್ಟಿಕಲ್ 49 ಏನು ಹೇಳ್ತದೆ ಅಂದರೆ ಪ್ರಾಚೀನ
ಸ್ಮಾರಕಗಳ ರಕ್ಷಣೆ ಅಂತ ಹೇಳ್ತದೆ. ಪ್ರಾಚೀನ ಸ್ಮಾರಕಗಳ ರಕ್ಷಣೆ ಅಂದರೆ ಪ್ರಾಚೀನ ದೇವಾಲಯಗಳ ರಕ್ಷಣೆ, ಪ್ರಾಚೀನ ಸ್ಥಳಗಳ ರಕ್ಷಣೆ ಅಂತ ಹೇಳ್ತದೆ. ಇದು ಕೇವಲ ಈ ಜಾತಿಯವನಿಗೆ ಮಾತ್ರ, ಈ ಧರ್ಮದವನಿಗೆ ಮಾತ್ರ, ಆ ಜನಾಂಗದವನಿಗೆ ಮಾತ್ರ ಆ ರೀತಿ ಅಪ್ಲೈ ಆಗಲ್ಲ. ಇಡೀ ಭಾರತ ದೇಶಕ್ಕೆ ಅಪ್ಲೈ ಆಗ್ತದೆ. ಇದು ಅದು ಯಾರೇ ಇರಲಿ, ಇಡೀ ಭಾರತ ದೇಶಕ್ಕೆ ಅಪ್ಲೈ ಆಗ್ತದೆ. ಯಾವುದಂದರೆ ಈ ಒಂದು 49ನೇ ವಿಧಿಯಲ್ಲಿರುವಂತಹ ವಿಷಯ. ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಉದಾರವಾದಿ ತತ್ವ, ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಇನ್ನು ಬೇರೆ ಬೇರೆ ವಿಧಿ ಉಂಟು, ಮತ್ತು ಮುಂದೆ ನಾನು ಹೇಳ್ತೀನಿ ಯಾವುದೆಲ್ಲ ವಿಧಿ ಉಂಟಂತ. ಸೊ ಇದು 3 ತತ್ವಗಳು. ಯಾವುದೆಲ್ಲ? ಸೋಷಿಯಲಿಸ್ಟ್ ಪ್ರಿನ್ಸಿಪಲ್, ಗಾಂಧಿಯನ್ ಪ್ರಿನ್ಸಿಪಲ್, ಅದಾದಮೇಲೆ ಲಿಬರಲ್ ಪ್ರಿನ್ಸಿಪಲ್. ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಈಗ ನಾವು ಒಂದೊಂದೇ 36ರಿಂದ 37ರ ತನಕ ಯಾವುದೆಲ್ಲ ವಿಧಿಗಳುಂಟು ನಾವೇನು ಮಾಡುವ ಅಂದರೆ ಕಂಪ್ಲೀಟಾಗಿ ಏನು ಮಾಡುವ ಅಂದರೆ ನೋಡ್ಕೊಳ್ಬೇಕು. ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಒಂದು ಗೊತ್ತಿರಲಿ, 36 ವಿಧಿ ಯಾವ ತತ್ವಗಳು ಸಹ ಬರಲ್ಲ. ಈಗ ನಾವು ಮೊದಲು 36 ಅಥವಾ ಆರ್ಟಿಕಲ್ ನಂಬರ್ 36 ಬಗ್ಗೆ ಏನು ಮಾಡುವ ಅಂದರೆ ನೋಡ್ಕೊಳ್ವಾ. ಈ ಆರ್ಟಿಕಲ್ ನಂಬರ್ 36 ಯಾವ ತತ್ವಗಳಲ್ಲಿ ಸಹ ಬರಲ್ಲ. ಅಂದರೆ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ಸಹ ಬರಲ್ಲ, ಗಾಂಧಿಯನ್ ಪ್ರಿನ್ಸಿಪಲ್ ಸಹ ಬರಲ್ಲ, ಲಿಬರಲ್ ಪ್ರಿನ್ಸಿಪಲ್ ಇದರಲ್ಲಿ ಸಹ ಬರಲ್ಲ. ಯಾವುದು? ಆರ್ಟಿಕಲ್ 36. ಹಾಗಾದರೆ ಆರ್ಟಿಕಲ್ 36 ಅಥವಾ 36ನೇ ವಿಧಿ ಏನು ಹೇಳ್ತದೆ ಅಂತ ಅಂದರೆ ರಾಜ್ಯ ಪದದ ಅರ್ಥವನ್ನು ಇರ್ತದೆ. ಇಂಡಿಯಾ ಯಾವುದು? ನಾವು ಭಾರತವನ್ನು ಏನಂತ ಕರಿತೀವಿ? ಸ್ಟೇಟ್ ಅಂತ ಕರಿತೀವಿ. ರಾಜ್ಯ ಪದದ ಅರ್ಥವನ್ನು ಕೊಡುತ್ತದೆ. ನೀವು ನಾನೀಗೇನಂದ್ರೆ ಆಫ್ಲೈನ್ ಇದ್ದಿದ್ರೆ ನಾನು ಕೇಳ್ತಿದ್ದೆ, ಇದಕ್ಕಿಂತ ಮೊದಲು ಎಲ್ಲಿ ಉಲ್ಲೇಖ ಆಗಿತ್ತು ರಾಜ್ಯ ಅನ್ನುವಂಥ ಪದ? ನೆನಪಿರ್ಬೋದು ನಿಮಗೆ. ಮೇಯ್ನಾಗಿ ನಾವು 1ನೇ ಆರ್ಟಿಕಲ್ಸ್ ಒಕ್ಕೂಟ ಮತ್ತು ಭೂಪ್ರದೇಶ ಮಾಡುವಾಗ ಆರ್ಟಿಕಲ್ ನಂಬರ್ 1 ಆಗಿರ್ಬೋದು. ಅದಾದಮೇಲೆ ಇಲ್ಲಿ ಆರ್ಟಿಕಲ್ 12 ಮೂಲಭೂತ ಫಂಡಮೆಂಟಲ್ ರೈಟ್ಸ್ ಮಾಡುವಾಗ ಈ 12 ಸಹ ಈ ಒಂದು ಪದ ಬರ್ತದೆ. ಅದಾದಮೇಲೆ ಈ 36 ಆರ್ಟಿಕಲ್ ನಂಬರ್ 36 ಅಥವಾ 36ನೇ ವಿಧಿಯಲ್ಲಿ ಸಹ ಏನಂತ ಕೊಡ್ತದೆ ಅಂದರೆ ರಾಜ್ಯ ಪದದ, ಇದು ಎಕ್ಸಾಮಲ್ಲಿ ಕೇಳ್ಬೋದು ಯಾವುದೆಲ್ಲ ಯಾವೆಲ್ಲ ಆರ್ಟಿಕಲ್ ಬಂದಿದೆ ಅಂತ. ಅರ್ಥ ಏನು ರಾಜ್ಯ ಅಂತ ಬಂದರೆ 12ನೇ ವಿಧಿಯಲ್ಲಿ ಏನುಂಟು? ಆರ್ಟಿಕಲ್ ನಂಬರ್ 12ನೇ ವಿಧಿಯಲ್ಲಿ ಬೇಕಾದರೆ ನೋಡಿ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಫಂಡಮೆಂಟಲ್ ರೈಟ್ಸ್ ಮಾಡುವಾಗ ಏನುಂಟಂತ. ಅದೇ ಇಲ್ಲಿ ಇರುವಂಥದ್ದು. ಇನ್ನೊಮ್ಮೆ ಹೇಳ್ತಿದ್ದೀನಿ, ಆರ್ಟಿಕಲ್ ನಂಬರ್ ಎಲ್ಲಿ 12 ಏನುಂಟು ಅಲ್ಲಿ ಇರುವಂಥ ವಿಷಯವೇ ಏನಿರುವಂಥದ್ದು ಇಲ್ಲಿ ಇರುವಂಥದ್ದು. ಏನು ರಾಜ್ಯ ಅಂದರೆ ಒಂದು ಸ್ಟೇಟ್, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್, ಇನ್ನು ಸ್ಟೇಟ್ ಗೌರ್ಮೆಂಟ್, ಇನ್ನು ಲೋಕಲ್ ಗೌರ್ಮೆಂಟ್. ಯಾವುದು? ಲೋಕಲ್ ಗೌರ್ಮೆಂಟ್ ಅಥವಾ ಸ್ಥಳೀಯ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಅಂತ ಯಾರೆಲ್ಲ ಇರಬೇಕು? ಒಂದು ಕಾರ್ಯಾಂಗ, ಇನ್ನೊಂದು ಶಾಸಕಾಂಗ, ಇನ್ನೊಂದು ನ್ಯಾಯಾಂಗ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂದರೆ ಎಕ್ಸಿಕ್ಯೂಟಿವ್, ಲೆಗಿಸ್ಲೇಚರ್. ಶಾಸಕಾಂಗ ಅಂದರೆ ಲೆಗಿಸ್ಲೇಚರ್. ಅದಾದಮೇಲೆ ನ್ಯಾಯಾಂಗ ಅಂದರೆ ಜುಡಿಷಿಯಲ್ ಅಂತ ಕರಿತೀವಿ. ಅದಾದಮೇಲೆ ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲ ಅಷ್ಟೇ, ಯಾರೆಲ್ಲ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇರಬೇಕು. ಮತ್ತು ಸ್ಥಳೀಯ ಸರ್ಕಾರದಲ್ಲಿ ಯಾವ ರೀತಿ ಇರಲ್ಲ. ಸ್ಥಳೀಯ ಸರ್ಕಾರದಲ್ಲಿ ಯಾವುದು? ಲೋಕಲ್ ಗೌರ್ಮೆಂಟ್ ಅಂತ ಬಂದರೆ ಪಂಚಾಯತ್, ಮೇಯ್ನ್ ಆಗಿರುವಂಥದ್ದು ಪಂಚಾಯತ್. ಅದಾದಮೇಲೆ ರೂರಲ್ ಡೆವಲಪ್ಮೆಂಟ್ ಅಂತ ಬರ್ತದಲ್ವ, ಅಂದರೆ ಈಗ ನಗರದಲ್ಲಿ ನಗರ ಪಂಚಾಯತಿಯಲ್ಲಿ ಇರ್ತದೆ ನೋಡಿ, ಅದು ಇರ್ತದೆ. ಈಗ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ನಾವೇನಂತ ಕರಿತೀವಿ? BBMTC ಅಂತ ಕರಿತೀವಿ ನೋಡಿ, BBMT ಅಂತ ಕರಿತೀವಿ. ಈ ರೀತಿ ಎಲ್ಲ ಇದು ಲೋಕಲ್ ಗೌರ್ಮೆಂಟಲ್ಲಿ ಬರ್ತದೆ. 36ನೇ ವಿಧಿ ಮತ್ತು 12ನೇ ವಿಧಿ ಸೇಮ್ ಹೇಳ್ತದೆ. ಏನಂತ? ರಾಜ್ಯ ಪದದ ಅರ್ಥ ಅಂದರೆ ಕೇಂದ್ರ ಸರ್ಕಾರ ಅಂತ ಬಂದರೆ 3 ಅಂಗಗಳು, ಸ್ಟೇಟ್ ಗೌರ್ಮೆಂಟ್ ಅಂತ ಬಂದರೆ 3 ಅಂಗಗಳು, ಲೋಕಲ್ ಗೌರ್ಮೆಂಟ್ ಅಂತ ಬಂದರೆ ಲೋಕಲ್ ಗೌರ್ಮೆಂಟ್ ಪಂಚಾಯತಿ ಆಗಿರ್ಬೋದು, ಅದಾದಮೇಲೆ ನಗರ ಆಗಿರ್ಬೋದು, ಅದಾದಮೇಲೆ ಇದು ಈಗ ಮಹಾನಗರ ಪಾಲಿಕೆಗಳಂತ ಬರ್ತದಲ್ವ, ಅದಾಗಿರ್ಬೋದು. ಇದನ್ನೆಲ್ಲ ನಾವು ಲೋಕಲ್ ಗೌರ್ಮೆಂಟ್ ಅಂತ ಕರಿತೀವಿ. ಇದನ್ನೆಲ್ಲ ಒಟ್ಟುಗೂಡಿಸಿ ನಾವೇನಂತ ಕರಿತೀವಿ? ರಾಜ್ಯ ಅಥವಾ ಭಾರತ. ಇಲ್ಲಿ ರಾಜ್ಯ ಅಂತ ಬಂದರೆ ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಕಂಟ್ರಿ ಅಂದರೆ ದೇಶವನ್ನೇ ರಾಜ್ಯ ಅಂತ ಕರೆಯುವಂಥದ್ದು. ತಮಿಳುನಾಡು ರಾಜ್ಯ, ಕರ್ನಾಟಕ ರಾಜ್ಯ ಅಂತ ಅರ್ಥ ಅಲ್ಲ, ಅದು ಗೊತ್ತಿಲ್ಲ. ಇದು ಹೇಳಿರುವಂಥ ಮಾಹಿತಿ ಎಲ್ಲಿ ಉಂಟಂದರೆ ನಮ್ಮ DPSPಯ 36ನೇ ಭಾಗದಲ್ಲಿ ಕಂಡು ಬರುವಂಥ ಒಂದು ಪ್ರಮುಖವಾದಂತಹ ಮಾಹಿತಿ. ಈಗ ನಾವು ಏನು ಮಾಡುವ ಅಂದರೆ 37ನೇ ವಿಧಿ ಏನು ಹೇಳ್ತದೆ ಅಂತ ಪ್ರಮುಖವಾಗಿ ನೋಡಿಕೊಳ್ಳೋಣ. 37 ವಿಧಿ ಸಹ ಯಾವುದರಲ್ಲಿ ಬರಲ್ಲ?
ಈ 3 ತತ್ವಗಳು, 2 ವಿಧಿಗಳು, ಒಂದು 36, ಇನ್ನೊಂದು 37. ಈ 2 ವಿಧಿಗಳು 3 ತತ್ವಗಳಲ್ಲಿ ಸಹ ಬರಲ್ಲ. 36 ಮತ್ತು 37 3 ವಿಧಿಗಳು ಯಾವುದರಲ್ಲಿ ಬರಲ್ಲ ಅಂದರೆ ಈ 3 ತತ್ವಗಳು ಉಂಟಲ್ವ ಅದರಲ್ಲಿ ಏನಾಗಲ್ಲ ಅಂದರೆ ಬರಲ್ಲ. ಮತ್ತು ಉಳಿದಂಥ ಎಲ್ಲ ವಿಧಿಗಳು ಆ 3 ತತ್ವಗಳಲ್ಲಿ ಬರ್ತದೆ. ನಾವೀಗ 36 ನೋಡಿ ಆಗಿದೆ. ಏನು ಹೇಳ್ತದೆ? ರಾಜ್ಯ ಎಂಬ ಪದದ ಅರ್ಥವನ್ನು ಕೊಡ್ತದೆ. ಇನ್ನು ಈಗ 37ನೇ ವಿಧಿಯ ಬಗ್ಗೆ ಏನು ಮಾಡೋದು ಅಂದರೆ ನೋಡ್ಕೊಳ್ಳು. ಆರ್ಟಿಕಲ್ ನಂಬರ್ 37. ಇದು ಸಿಂಪಲ್ ಹೇಳ್ತೀನಿ ಕೇಳಿ. ಈಗ ಡಿ ಪಿ ಎಸ್ ಪಿ ಜಾರಿಗೆ ಬರದಿದ್ದರೆ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ? ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಅದನ್ನೇ ಹೇಳುವಂಥದ್ದು. ಇಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. DPSP ಏನಾದರೂ ಭಾರತ ದೇಶದಲ್ಲಿ ಜಾರಿಗೆ ಬರಲು ಸರ್ಕಾರ ಏನಾದರೂ ವಿಫಲವಾದರೆ, ಅಥವಾ ಸರ್ಕಾರ ಅಥವಾ ಗೌರ್ಮೆಂಟ್ DPSPಯನ್ನು ಏನಾದರೂ ಜಾರಿಗೆ ತರದಿದ್ದರೆ ನಾವೇನು ಮಾಡಲಿಕ್ಕೆ ಆಗಲ್ಲ? ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಅಂದರೆ ಇದಕ್ಕೆ ಯಾವುದಿಲ್ಲ ನ್ಯಾಯಾಂಗದ ರಕ್ಷಣೆ ಇಲ್ಲ. ಯಾವುದಕ್ಕೆ? DPSPಗೆ ನ್ಯಾಯಾಂಗದ ರಕ್ಷಣೆ ಇಲ್ಲ. ಅಂದರೆ ಇದನ್ನು ಈಗ 37 ಎಲ್ಲ ವಿಧಿಗಳಿರುವಂತಹ ಒಂದು ಇನ್ಫಾರ್ಮೇಷನನ್ನು ಸರ್ಕಾರ ಏನು ಮಾಡ್ಬೋದು? ಜಾರಿಗೆ ತರ್ಬೋದು ಅಥವಾ ತರದೇ ಇರ್ಬೋದು. ತಂದರೆ ಉಂಟಲ್ವಾ ಅದು ತುಂಬ ಒಳ್ಳೆಯದು. ನಮ್ಮ ಭಾರತ ದೇಶ ಏನಾಗ್ತದೆ? ಕಲ್ಯಾಣ ರಾಜ್ಯ ಆಗ್ತದೆ, ಸುಖಿ ರಾಜ್ಯ ಆಗ್ತದೆ, ವೆಲ್ಫೇರ್ ಸ್ಟೇಟ್ ಆಗ್ತದೆ. ತರದಿದ್ರೂ ಸಹ ಏನಾಗಲ್ಲ, ನಮಗೆ ಪ್ರಶ್ನೆ ಮಾಡಲಿಕ್ಕೆ ಏನಿಲ್ಲ ಅಂದರೆ ರೈಟ್ಸ್ ಇಲ್ಲ, ನಾವು ಕೋರ್ಟಿಗೆ ಹೋಗ್ಲಿಕ್ಕೆ ರೈಟ್ಸ್ ಇಲ್ಲ. ಇದೇ ಒಂದು ವೇಳೆ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಿದ್ದರೆ ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು? ಕೋರ್ಟಿಗೆ ಹೋಗ್ಬೋದು. ಅಲ್ಲಿ ನಮ್ಮ ರಾಜ್ಯ ಏನಾಗಲ್ಲ, ಸುಖಿ ರಾಜ್ಯ, ವೆಲ್ಫೇರ್ ಸ್ಟೇಟ್ ಎಲ್ಲ, ಕಲ್ಯಾಣ ರಾಜ್ಯ ಎಲ್ಲ ಆಗಲ್ಲ. ಇದು ಫಂಡಮೆಂಟಲ್ ರೈಟ್ಸ್ ಮತ್ತು DPSPಗೆ ಇರುವಂತಹ ಒಂದು ಪ್ರಮುಖವಾದಂತಹ ಒಂದು ವ್ಯತ್ಯಾಸ. 37ನೇ ವಿಧಿ ಅದೇ ಹೇಳುವಂಥದ್ದು. DPSPಯನ್ನು ಪಾಲಿಸದಿದ್ದರೆ ನಾವೇನು ಮಾಡಲಿಕ್ಕೆ ಆಗಲ್ಲ? ಕೋರ್ಟಿಗೆ ಹೋಗಿ ನನಗೆ ನ್ಯಾಯ ಬೇಕು ಎಂದು ಹೇಳಲು ಆಗುವುದಿಲ್ಲ ಅಂತ ಗೊತ್ತಿರಲಿ. ಅದಾದಮೇಲೆ ಇನ್ನೊಂದು ಹೇಳ್ತದೆ, DPSPಗಳು ದೇಶವನ್ನು ನಡೆಸುವ ಸರ್ಕಾರಕ್ಕೆ ತುಂಬ ಮುಖ್ಯವಾದ ಸಲಹೆಗಳು. ಅಂದರೆ ಈಗ DPSPಯಲ್ಲಿರುವಂತಹ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ನಲ್ಲಿ 36ರಿಂದ 51ನೇ ವಿಧಿಯಲ್ಲಿ ಮತ್ತು ಇದರ ವಿಧಿ ಆರ್ಟಿಕಲ್ಸ್ಗಳೆಲ್ಲ ಉಂಟಲ್ವಾ, ಯಾವುದೆಲ್ಲ ಮಾಹಿತಿ. ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ, ದೇಶವನ್ನು ನಡೆಸುವವರು ಯಾರು? ಗೌರ್ಮೆಂಟ್ ಅಂದರೆ ಸರ್ಕಾರ. ಈ ದೇಶವನ್ನು ಸರಿಯಾಗಿ ನಡೆಸಬೇಕಂದ್ರೆ ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದುಂಟು? BJP ಪಕ್ಷ ಅಧಿಕಾರದಲ್ಲಿ ಉಂಟು. ಈ BJP ಪಕ್ಷ ಮುಂದೆ ಸಹ ನಮ್ಮ ಭಾರತ ದೇಶದಲ್ಲಿ ಮತ್ತೊಮ್ಮೆ ಆರಿಸಿ ಬರಬೇಕಾದ್ರೆ ಅವರೇನು ಮಾಡಬೇಕು? ಸರಿಯಾದಂಥ ಒಂದು ಕೆಲಸವನ್ನು ಮಾಡಬೇಕು. ಯಾವುದು ಮಾಡಬೇಕು? ಸರಿಯಾದ ಕೆಲಸವನ್ನು ಮಾಡಬೇಕು. ಈಗ ಈ BJP ಪಕ್ಷ ಈ DPSPಯಲ್ಲಿರುವಂತಹ ಕೆಲವೊಂದು ಮಾಹಿತಿಯನ್ನು ಭಾರತ ದೇಶದಲ್ಲಿ ಜಾರಿಗೆ ತಂದರೆ ಆಗ ನಮ್ಮ ದೇಶ ಏನಾಗ್ತದೆ? ವೆಲ್ಫೇರ್ ಸ್ಟೇಟ್ ಆಗ್ತದೆ, ಅಂದರೆ ಸುಖಿ ರಾಜ್ಯ ಆಗ್ತದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇದನ್ನು ಗಮನಿಸಿದಂಥ ನಮ್ಮ ಪ್ರಜೆಗಳು ಏನು ಮಾಡ್ತಾರೆ? ಮತ್ತೊಮ್ಮೆ ಯಾರನ್ನು ಆಯ್ಕೆ ಮಾಡ್ತಾರೆ ಅಂದರೆ BJPಯನ್ನೇ ಆಯ್ಕೆ ಮಾಡ್ತಾರೆ. ಅವರು ಜಾರಿಗೆ ತರದಿದ್ದರೆ ನಾವೆಲ್ಲಿ ಮಾಡಲಿಕ್ಕೆ ಆಗಲ್ಲ, ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಅವರ ಇಷ್ಟ. ಜಾರಿಗೆ ತಂದರೆ ಉಂಟಲ್ವ ಅವರಿಗೂ ಲಾಭ. ಇಲ್ಲಿ ಜಾರಿಗೆ ತಂದರೆ ಉಂಟಲ್ವ ಒಂದು ಪಕ್ಷಕ್ಕೂ ಲಾಭ, ಇಡೀ ದೇಶಕ್ಕೂ ಸಹ ಲಾಭ. ಅದು ಪ್ರಮುಖ ಗೊತ್ತಿಲ್ಲ. ಅದು ಹೇಳ್ತಿರುವಂಥದ್ದು. DPSPಗಳು ದೇಶವನ್ನು ನಡೆಸುವ ಸರ್ಕಾರಕ್ಕೆ ತುಂಬ ಮುಖ್ಯವಾದ ಸಲಹೆಗಳು. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ BJP ಏನು ಮಾಡ್ತಾ ಉಂಟು? ನಮ್ಮ ದೇಶವನ್ನು ನಡೆಸ್ತಾ ಉಂಟು. ಈ BJP ಪಕ್ಷಕ್ಕೆ ಮುಂದೆ ಸಹ ಮತ್ತೊಮ್ಮೆ ಆರಿಸಿ ಬರಬೇಕಾದ್ರೆ ಮೇಯ್ನಾಗಿ ಮಾಡಬೇಕಾದಂಥ ಕೆಲಸ ಯಾವುದು? ಈ BJP ಪಕ್ಷ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿರುವಂತಹ ಕೆಲವೊಂದು ಅಂಶವನ್ನು ಜಾರಿಗೆ ತರಬೇಕು. ಈಗ ಆಲ್ಮೋಸ್ಟ್ ಎಲ್ಲ ತಂದಿದೆ, ಯಾವುದೆಲ್ಲ ತರಲಿಲ್ಲ ಅಂತ ನಾನು ನಿಮಗೆ ಮತ್ತೆ ಹೇಳ್ತೀನಿ. ಈಗ ಗೊತ್ತಾಗ್ತದೆ ವಿಧಿಗಳು ನೋಡುವಾಗ. ಫಾರ್ ಎಕ್ಸಾಂಪಲ್ 40ನೇ ವಿಧಿ ಯಾವುದು? ಪಂಚಾಯತ್ ಜಾರಿಗೆ ತಂದಿಲ್ವಾ? ತಂದಿದ್ದಾರೆ. ಯಾರು ತಂದಿದ್ದಾರೆ? ಕಾಂಗ್ರೆಸ್ ಸರ್ಕಾರ. PV ನರಸಿಂಹರಾವ್ ಅವರು ಇದ್ದರು ಆ ಟೈಮಲ್ಲಿ. 1993 ಅಂತ ಹೇಳಿದಲ್ವ ನಾನು, ಏನು ಬಂದಿರುವಂಥದ್ದು ನಮ್ಮ ದೇಶದಲ್ಲಿ ಪಂಚಾಯತ್ ರಾಜ್ ಬಂದಿರುವಂಥದ್ದು. ಈ ಟೈಮಲ್ಲಿ ಇದ್ದಂತಹ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಂದರೆ PV ನರಸಿಂಹರಾವ್. ಅವರ ಕಾಲದಲ್ಲಿ ಯಾವುದು ಬಂತಂದರೆ ಈ ಒಂದು ಪ್ರಮುಖವಾದಂಥ ಪಂಚಾಯತ್ ವ್ಯವಸ್ಥೆ ಬಂತು. ಈಗ ಯಾವುದೆಲ್ಲ ಬರಲಿಲ್ಲ ಮತ್ತೆ ನೋಡಿಕೊಳ್ಳುವ. ಅಂದರೆ DPSPಗಳು ದೇಶವನ್ನು ನಡೆಸುವ ಸರ್ಕಾರಕ್ಕೆ ತುಂಬ ಮುಖ್ಯವಾದ ಸಲಹೆಗಳು. ಇದನ್ನೇನಾದರೂ ನಮ್ಮ ಸರ್ಕಾರ ಅಥವಾ ಗೌರ್ಮೆಂಟ್ ಅಥವಾ ಒಂದು ಪಕ್ಷ ಅಥವಾ ಯಾವುದೇ ಪಕ್ಷ, BJP ಇರಲಿ ಕಾಂಗ್ರೆಸ್ ಇರಲಿ, ಯಾವುದೇ ಒಂದು ಪಕ್ಷ ಏನು ಇದನ್ನು ಜಾರಿಗೆ ತಂದರೆ ಇವರು ಮುಂದಿನ ವರ್ಷ ಸಹ ಮತ್ತೊಮ್ಮೆ ಏನು ಮಾಡ್ಬೋದು? ಆಯ್ಕೆಯಾಗಿ ಬರ್ಬೋದು ಅಂತ ಗೊತ್ತಿರಬೇಕು. ಅಂದರೆ ಆಯ್ಕೆ ಆಗ್ಬೋದು ಅಂತ. ನೋಡಿ, ಸರ್ಕಾರ ಯಾವುದೇ ಹೊಸ ಕಾನೂನು ಮಾಡುವಾಗ ಈ DPSPಗಳಲ್ಲಿ ಹೇಳಿರುವ ಒಳ್ಳೆಯ ವಿಚಾರವನ್ನು ನೆನಪಿನಲ್ಲಿಟ್ಟುಕೊಂಡು ಕಾನೂನು ಮಾಡುವುದು. ಈಗ ಸರ್ಕಾರ ಗೌರ್ಮೆಂಟ್ ಯಾವುದಾದರೂ
ಗೌರ್ಮೆಂಟ್ ಒಂದು ಲಾ ಮಾಡಬೇಕಂತ ಇರ್ತದೆ. ಅಂದರೆ ಒಂದು ಯಾವುದಾದ್ರೂ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಲಾ ಅಂದರೆ ಕಾನೂನು, ನೀವು ಇಷ್ಟು ಗಂಟೆ ಮಾತ್ರ ಕೆಲಸ ಮಾಡಬೇಕು. ಮತ್ತು ಈಗ ಇತ್ತೀಚೆಗೆ ಬಂತಲ್ವ ಬೇರೆ ಬೇರೆ ನಮ್ಮ ರಾಜ್ಯದಲ್ಲಿ ಬಂತು, 5 ಗಂಟೆ ನಂತರ ಶಾಲೆ ಅಥವಾ ಶಾಲಾ ಅಥವಾ ಸ್ಕೂಲ್, ಈ ಒಂದು ಶಾಲೆಯ ಆವರಣದಲ್ಲಿ ಯಾರು ಅಪರಿಚಿತ ವ್ಯಕ್ತಿಗಳೆಲ್ಲ ಇರಬಾರ್ದು, ಇದೆಲ್ಲ ಕಾನೂನು ಬರುವಂಥದ್ದು. ಈ ರೀತಿ ನಮ್ಮ ದೇಶದಲ್ಲಿ ಕಾನೂನು ತರುವವರು ಯಾರಂದರೆ ಸರ್ಕಾರ, ಅಂದರೆ ಸಂಸತ್ತು. ಇಡೀ ದೇಶಕ್ಕೆ ಕಾನೂನು ತರುವವರು, ಲಾ ತರುವವರು ಯಾರು? ಪಾರ್ಲಿಮೆಂಟ್ ಅಥವಾ ಸಂಸತ್ತು, ರಾಜ್ಯಸಭಾ, ಲೋಕಸಭಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇವರು ಒಂದು ದೇಶಕ್ಕೆ ಸಂಬಂಧಪಟ್ಟ ಕಾನೂನನ್ನು ಜಾರಿಗೆ ತರುವಾಗ ಯಾವುದನ್ನು ಒಂದು ಪ್ರಮುಖವಾಗಿ ಒಂದು ಇಟ್ಕೊಳ್ಬೋದು ಅಂದರೆ ಅದು DPSPಯನ್ನು ಆಧಾರವಾಗಿ ಇಟ್ಕೊಳ್ಬೋದು. ಈಗ ನಾವೊಂದು ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಳುವಾಗ ಮೊದಲು ಯಾವುದಾದ್ರೂ ಒಂದು ಆಧಾರವನ್ನು ಇಟ್ಕೊಂಡು ನಾವು ನಿರ್ಧಾರ ತಗೊಳ್ತೀವಿ ನೋಡಿ, ಅದೇ ರೀತಿ ಇದು ಸಹ ಯಾರಿಗೆ ಹೆಲ್ಪ್ ಮಾಡ್ತದೆ ಅಂದರೆ ನಮ್ಮ ಸರ್ಕಾರಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತದೆ. ಒಂದೇನು ಹೇಳ್ತದೆ, ಇದು ಉಲ್ಲಂಘನೆಯಾದಾಗ ಕೋರ್ಟಿಗೆ ಹೋಗಲಿಕ್ಕೆ ಆಗಲ್ಲ. ಯಾವುದು? DPSP ಉಲ್ಲಂಘನೆಯಾದಾಗ ನಾವು ಕೋರ್ಟಿಗೆ ಹೋಗಲಿಕ್ಕೆ ಆಗಲ್ಲ, ಅಂದರೆ ನ್ಯಾಯಾಂಗದ ರಕ್ಷಣೆ ಇಲ್ಲ ಅಂತ ಹೇಳ್ತದೆ. ಎರಡನೇದು ಏನು ಹೇಳ್ತದೆ, ಈ ಒಂದು ಸರ್ಕಾರ ಯಾವುದೇ ಒಂದು ಹೊಸದಾದಂತಹ ಒಂದು ಕಾನೂನು ಮಾಡುವಾಗ ಏನು ಮಾಡ್ಬೋದು, ಈ ಲಾ ಅಥವಾ ಕಾನೂನು ಮಾಡುವಾಗ ಇದನ್ನು ಏನು ಮಾಡ್ಬೋದು, ಇದನ್ನು ಆಧಾರವಾಗಿ ಇಟ್ಟುಕೊಂಡು ಅಥವಾ ನೆನಪಿನಲ್ಲಿ ಇಟ್ಟುಕೊಂಡು ಏನು ಮಾಡ್ಬೋದು, ಕಾನೂನು ಮಾಡ್ಬೋದು ಅಂತ ಹೇಳ್ತದೆ. ಅದಾದಮೇಲೆ ಇನ್ನೊಂದು ಏನು ಹೇಳ್ತದೆ ಅಂದರೆ, ಇದು ಪ್ರಮುಖವಾಗಿ DPSP ಏನಾಗಿದೆ, DPSP ಒಂದು ಸರ್ಕಾರ ಅಥವಾ ಒಂದು ಗೌರ್ಮೆಂಟಿಗೆ ಅಥವಾ ಒಂದು ಪಕ್ಷಕ್ಕೆ ಏನಾಗಿದೆ ಅಂದರೆ ಮುಖ್ಯವಾದಂಥ ಒಂದು ಸಲಹೆಗಳಾಗಿದೆ. ಯಾವ ಪಕ್ಷ ಈ ಒಂದು DPSPಯಲ್ಲಿರುವಂಥ ಕಾನೂನುಗಳನ್ನು ಜಾರಿಗೆ ತರ್ತದೋ ಅದೇ ಪಕ್ಷ ಮುಂದಿನ ಸಲ ಆಲ್ಮೋಸ್ಟ್ ಮತ್ತೊಮ್ಮೆ ಆರಿಸಿ ಬರ್ತದೆ. ರೀಸನ್ ಏನಂದರೆ ಅಂತಹ ಒಂದು ಒಳ್ಳೆಯ ವಿಷಯ ಯಾವುದರಲ್ಲಿ ಉಂಟಂದರೆ ಈ ಒಂದು DPSPಯಲ್ಲಿ ಉಂಟು. ಬಟ್ ಇದನ್ನು ಏನು ಮಾಡಲಿಕ್ಕೆ ಆಗಲ್ಲ, ಪ್ರಜೆಗಳು ಯಾಕೆ ಜಾರಿಗೆ ತಂದಿಲ್ಲ ಅಂತ ಏನು ಮಾಡಲಿಕ್ಕೆ ಆಗಲ್ಲ ಅಂದರೆ ಕೋರ್ಟಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಒಂದು ವೇಳೆ ಇದನ್ನೇನಾದರೂ ಜಾರಿಗೆ ತಂದರೆ ನಮ್ಮ ದೇಶ ಏನಾಗ್ತಂದರೆ ವೆಲ್ಫೇರ್ ಸ್ಟೇಟ್ ಆಗ್ತದೆ, ಸುಖಿ ರಾಜ್ಯ ಆಗ್ತದೆ, ಕಲ್ಯಾಣ ರಾಜ್ಯ ಆಗ್ತದೆ. ಅಂತಹ ಒಂದು ಒಳ್ಳೆಯ ಮಾಹಿತಿ ಯಾವುದು ಉಂಟಂದರೆ ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಪಂಚಾಯತ್. ಒಂದು ವೇಳೆ ಪಂಚಾಯತ್ ಏನಾದರೂ ಜಾರಿಗೆ ಬರದಿದ್ದರೆ ನಮಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಯಾವುದಾಗ್ತಿತ್ತು ಅಂದರೆ ಕಷ್ಟ ಆಗ್ತಿತ್ತು. ಅದೇ ಈಗ ಪಂಚಾಯತ್ ಅನ್ನುವಂಥ ಒಂದು ವ್ಯವಸ್ಥೆ ಬಂದು ಎಷ್ಟು ನಮಗೆ ಈಸಿ ಆಯಿತು. ಯಾವುದೇ ಒಂದು ಹೊಸದಾಗಿರುವಂಥ ಮನೆ ಮಾಡಬೇಕಾದ್ರೂ ನಮಗೆ ದುಡ್ಡು ಬರ್ತದೆ. ಅದಾದಮೇಲೆ ನಾವು ಇನ್ಕಮ್ ಟ್ಯಾಕ್ಸನ್ನು ಸಹ ಅಲ್ಲೇ ಪೇ ಮಾಡ್ತೀವಿ. ಎಲ್ಲ ನಾವು ಏನು ಮಾಡ್ಬೋದು, ಪಂಚಾಯತಿ ಮೂಲಕವೇ ಪೇ ಮಾಡ್ಬೋದು. ಅದು ಎಲ್ಲಿ? ಗ್ರಾಮ ಪಂಚಾಯತಿಯಲ್ಲಿ. ನಾವು ಯಾವುದೇ ಪಟ್ಟಣಕ್ಕೆಲ್ಲ ಹೋಗಬೇಕಂತ ಇಲ್ಲ ನೋಡಿ. ಅಂತಹ ಒಂದು ಪಂಚಾಯತ್ ವ್ಯವಸ್ಥೆ ಮೊದಲು ಉಲ್ಲೇಖ ಇದ್ದದಲ್ಲಿ ನಮ್ಮ DPSPಯಲ್ಲಿ. ಅದನ್ನು ಪರಿಕಲ್ಪನೆ ಕೊಟ್ಟವರು ಯಾರು? ಮಹಾತ್ಮ ಗಾಂಧೀಜಿ. ಅದಕ್ಕಾಗಿ ಅದನ್ನು ಗಾಂಧಿವಾದಿಯ ತತ್ವಗಳಂತ ಕರಿತೀವಿ. ಇದು ಯಾವುದು? 37ನೇ ವಿಧಿ. ಇನ್ನೂ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಿಮಗೆ ಇನ್ನೂ ಡೀಪಾಗಿ ಅರ್ಥ ಆಗಲಿಕ್ಕೆ. ಈಗ ಪ್ರತಿದಿನ ಸ್ಕೂಲಿಗೆ ಹೋಗಬೇಕು, ಶಾಲೆಗೆ ಹೋಗಬೇಕು, ಮಗು ಶಾಲೆಗೆ ಹೋಗಬೇಕು ಅಂತ ಯಾರು ಹೇಳ್ತಾರೆ ಅಂದರೆ ಅವರ ತಂದೆ ತಾಯಿ ಅಥವಾ ಪೇರೆಂಟ್ಸ್ ಹೇಳ್ತಾರೆ. ಪ್ರತಿದಿನ ಶಾಲೆಗೆ ಹೋಗಲೇಬೇಕು, ಕರೆಕ್ಟ್ ಅಲ್ವಾ? ಪ್ರತಿದಿನ ಶಾಲೆಗೆ ಹೋಗಲೇಬೇಕು. ಇದನ್ನು ನೀವು ಫಂಡಮೆಂಟಲ್ ರೈಟ್ಸ್ ಅಂತ ನೆನಪಿಟ್ಕೊಳ್ಳಿ. ಪ್ರತಿದಿನ ಶಾಲೆಗೆ ಹೋಗುವುದು ಯಾವುದು? ಫಂಡಮೆಂಟಲ್ ರೈಟ್ಸ್. ಇದು ಏನಾದರೂ ಪ್ರತಿದಿನ ಶಾಲೆಗೆ ಹೋಗೋದಿದ್ದರೆ ಏನಾಗ್ತದೆ? ಆ ಒಬ್ಬ ವಿದ್ಯಾರ್ಥಿಯ ಜೀವನವೇ ಹಾಳಾಗ್ತದೆ. ಆಗ ಪೋಷಕರು ಏನು ಮಾಡ್ಬೋದು? ಈ ವಿದ್ಯಾರ್ಥಿಗೆ ಬೈಬೋದು, ಮತ್ತು ಇನ್ನೂ ಸಹ ಹೊಡಿಬೋದು, ಏನು ಬೇಕಾದರೂ ಮಾಡ್ಬೋದು. ಅದೇ ಇನ್ನೊಂದು, ಶಾಲೆಯಿಂದ ಮನೆಗೆ ಬಂದು ಸ್ವಲ್ಪ ಆಟವಾಡಿ ಹೋಮ್ವರ್ಕ್ ಮಾಡುವುದು, ಇದು ಕಡ್ಡಾಯವಲ್ಲ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಪ್ರತಿದಿನ ಶಾಲೆಗೆ ಹೋಗುವುದು ಕಡ್ಡಾಯ. ಒಂದು ವೇಳೆ ಮಗು ಪ್ರತಿದಿನ ಶಾಲೆಗೆ ಹೋಗೋದಿದ್ದರೆ ಆ ಮಗುವಿನ ಜೀವನ ತುಂಬ ಕಷ್ಟ ಮುಂದೆ. ಅದಕ್ಕಾಗಿ ಪೇರೆಂಟ್ಸ್ ಏನು ಮಾಡ್ಬೋದು? ಹೊಡಿಬೋದು, ಬೈಬೋದು. ಇದು ಯಾವುದು? ಫಂಡಮೆಂಟಲ್ ರೈಟ್ಸ್. ಅದೇ ರೀತಿ ಪ್ರತಿದಿನ ಶಾಲೆಯಿಂದ ಮನೆಗೆ ಬಂದು ಆಟವಾಡಿ ಹೋಮ್ವರ್ಕ್ ಕೊಟ್ಟಿರ್ತಾರಲ್ವ, ಹೋಮ್ವರ್ಕ್ ಮಾಡುವುದು ಮಗುವಿನ ಕರ್ತವ್ಯ ಅಂತಲ್ಲ, ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಅದಕ್ಕೆ ಪೇರೆಂಟ್ಸ್ ಬೈಲಿಕ್ಕೆ ಇಲ್ಲ, ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಇದು ಯಾವುದು? DPSP. ಒಂದು ವೇಳೆ ಶಾಲೆಯಿಂದ ಬಂದು ಸ್ವಲ್ಪ ಆಟಾಡಿ ಮತ್ತು ಆ ಮಗು ಏನಾದರೂ ಹೋಮ್ವರ್ಕ್ ಮಾಡಿದರೆ ಅದೇನಾಗ್ತದೆ? ಮಗು ಸ್ಟಡಿಯಲ್ಲಿ ತುಂಬ ಇಂಪ್ರೂವ್ ಆಗ್ತದೆ. ಅದೇ DPSPಯನ್ನು ಜಾರಿಗೆ ತರದಿದ್ದರೆ ನಾವೇನು ಮಾಡಲಿಕ್ಕೆ ಆಗಲ್ಲ, ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ, ಇಲ್ಲಿ ಸಹ ಪೇರೆಂಟ್ಸ್ ಹೊಡಲಿಕ್ಕೆ ಆಗಲ್ಲ. ಒಂದು ವೇಳೆ ಜಾರಿಗೆ ತಂದರೆ ನಮ್ಮ ದೇಶ ಸುಖಿ ರಾಜ್ಯ ಆಗ್ತದೆ. ಒಂದು ವೇಳೆ ಈ ಮಗು ಏನಾದರೂ ಹೋಮ್ವರ್ಕ್ ಮಾಡಿದರೆ ಏನಾಗ್ತದೆ ಮುಂದೆ? ಅದು ಇನ್ನೂ ಇಂಟೆಲಿಜೆಂಟ್ ಆಗ್ತದೆ. ಇದಕ್ಕಿರುವಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಈಗ
ಇನ್ನೊಂದು ಹೇಳ್ತೀನಿ, ಇನ್ನೊಂದು ನಿಮಗೆ ಅರ್ಥ ಆಗಬೇಕು, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಉದ್ಯೋಗ ಇರ್ತದೆ, XYZ ಅನ್ನುವಂಥ ಒಂದು ಜಾಬ್. ಈ XYZ ಅನ್ನುವಂಥ ಕಂಪನಿ ಇದೊಂದು ಕಂಪನಿ. ಈ ಕಂಪನಿಯಲ್ಲಿ ಒಂದು 50 ಜನ ವರ್ಕರ್ಸ್ ಇರ್ತಾರೆ. ಆ 50 ಜನ ವರ್ಕರ್ಸ್ಗೆ ತಿಂಗಳು ಒಂದು ಎಷ್ಟಾದರೂ ಒಂದು ಸ್ಯಾಲರಿ ಕೊಡುವುದು ಯಾರ ಜವಾಬ್ದಾರಿ? ಅದು ಈ ಕಂಪನಿಯ ಜವಾಬ್ದಾರಿ. ಆ 50 ಜನರಿಗೆ ಏನು ಕೊಡಬೇಕು? ದುಡ್ಡೋದಕ್ಕೆ ಸ್ಯಾಲರಿ ಕೊಡಲೇಬೇಕಲ್ವಾ? ಒಂದು ವೇಳೆ ಈ ಏನದು ಇದು ಮೂಲಭೂತ ರೈಟ್ಸ್ ಅಂದ್ಕೊಳ್ವಾ. ಈಗ XYZ ಅನ್ನುವಂಥ ಒಂದು ಕಂಪನಿ ಇರ್ತದೆ. ಆ ಕಂಪನಿಯಲ್ಲಿ ಒಂದು 50 ಜನ ವರ್ಕರ್ಸ್ ಇರ್ತಾರೆ. ಆ 50 ಜನ ವರ್ಕರ್ಸ್ಗೆ ಸಹ ಏನು ಮಾಡಬೇಕು? ತಿಂಗಳು ಸರಿಯಾಗಿ ಸ್ಯಾಲರಿ ಕೊಡಬೇಕು. ಒಂದು ವೇಳೆ ಸ್ಯಾಲರಿ ಕೊಡದಿದ್ದರೆ ಈ 50 ಜನ ವರ್ಕರ್ಸ್ ಎಲ್ಲಿಗೆ ಹೋಗ್ಬೋದು? ಕೋರ್ಟಿಗೆ ಹೋಗ್ಬೋದು. ಕಂಪಲ್ಸರಿ ಕೊಡಲೇಬೇಕು. ಅದೇ ಈ XYZ ಅನ್ನುವಂಥ ಒಂದು ಕಂಪನಿ ತನ್ನ ಒಂದು 100% ಲಾಭ ಪ್ರಾಫಿಟ್ ಬಂದಿದೆ ಅಂತ ತಿಳ್ಕೊಳ್ವಾ. ಈ 100% ಪ್ರಾಫಿಟಲ್ಲಿ ಒಂದು 20% ಮುಂದೆ ದಾನ ಮಾಡ್ಬೋದು ಅಥವಾ ದಾನ ಮಾಡದೆ ಇರ್ಬೋದು. ಈ 20% ದಾನ ಮಾಡಿಲ್ಲಂತ ಈ ಕಂಪನಿಯಲ್ಲಿರುವಂಥ ಎಂಪ್ಲಾಯೀಸ್ ಏನು ಮಾಡಲಿಕ್ಕೆ ಆಗಲ್ಲ, ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಕಾರಣ ಏನಂದರೆ ಅದು ಅವರ ಇಷ್ಟ. ಒಂದು ವೇಳೆ ದಾನ ಮಾಡಿದರೆ ಆ ಕಂಪನಿ ಈಗ ಎಕ್ಸಾಂಪಲ್ ರತನ್ ಟಾಟಾ ನೋಡಿ ಅಂತೆ. ರತನ್ ಟಾಟಾ ಫೇಮಸ್ ಆಗಿರುವಂಥದ್ದೇ ಅವರು ಕೊಟ್ಟು ದಾನ ಮಾಡಿ ಫೇಮಸ್ ಆಗಿರುವಂಥದ್ದು. ಈ ಕಂಪನಿ ತನ್ನ ಪ್ರಾಫಿಟಲ್ಲಿ ಒಂದು 20% ಸಮಾಜಕ್ಕೆ ಏನಾದರೂ ಬಡವರಿಗೆ ದಾನ ಮಾಡಿದರೆ ಈ ಕಂಪನಿ ಏನಾಗ್ತದೆ? ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಸಿಗ್ತದೆ. ದಾನ ಮಾಡದಿದ್ದರೆ ಏನೂ ಆಗಲ್ಲ. ದಾನ ಮಾಡೋದಂದರೆ ಗೊತ್ತಲ್ವಾ, ಇದು ಕೊಡುವಂಥದ್ದು ಅಂದರೆ ಕೊಡ್ತೀವಲ್ಲ ನಾವು, ಸ್ವಲ್ಪ ಬಡವರಿಗೆಲ್ಲ ಸ್ವಲ್ಪ ದುಡ್ಡು ಕೊಡ್ತೀವಿ ನೋಡಿ, ಅದನ್ನು ನಾವು ಸಿಂಪಲಾಗಿ ದಾನ ಮಾಡೋದು ಅಂತ ಕರಿತೀವಿ. ಕೊಡದಿದ್ದರೂ ಸಹ ಏನೂ ಆಗಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಏನು ಮಾಡಲಿಕ್ಕೆ ಆಗಲ್ಲ? ಇಲ್ಲಿ ಕೋರ್ಟಿಗೆ ಹೋಗಲಿಕ್ಕೆ ಆಗಲ್ಲ. ಇಲ್ಲಿ ಇವರಿಗೆ ತಿಂಗಳು ಸರಿಯಾಗಿ ಸ್ಯಾಲರಿ ಕೊಡಲೇಬೇಕು. ಕೊಡದಿದ್ದರೆ ಇವರೇನು ಮಾಡ್ಬೋದು? ಕೋರ್ಟಿಗೆ ಹೋಗ್ಬೋದು. ಯಾಕೆಂದರೆ ಅವರ ರೈಟ್ಸ್ ಅದು. ಅವರು ಕಷ್ಟಪಟ್ಟು 1 ತಿಂಗಳು ದುಡಿತಾರೆ, ಅದಕ್ಕೇನು ಮಾಡಬೇಕು? ಅವರು ಸ್ಯಾಲರಿ ತೊಗೊಳ್ಬೇಕು. ಇದು ನೋಡಿ, 100% ಲಾಭ ಬಂದಿದೆ, ಪ್ರಾಫಿಟ್ ಬಂದಿದೆ. ಅದರಲ್ಲಿ 20% ಕೊಡೋದು ಬಿಡೋದು, ಬೇರೆಯವರಿಗೆ ಕೊಡೋದು ಬಿಡೋದು ಯಾರ ಇಷ್ಟ? ಕಂಪನಿ ಇಷ್ಟ. ಕೊಟ್ಟರೆ ಆ ಕಂಪನಿ ಏನಾಗ್ತದೆ? ಇಡೀ ಫೇಮಸ್ ಆಗ್ತದೆ. ಕೊಡದಿದ್ದರೂ ಏನಾಗಲ್ಲ. ಕೊಡದಿದ್ದದಕ್ಕೆ ಇಲ್ಲಿರುವಂಥ ವರ್ಕರ್ಸ್ ಏನು ಮಾಡಲಿಕ್ಕೆ ಆಗಲ್ಲ, ಅಥವಾ ಬೇರೆ ನಮ್ಮ ದೇಶದ ಪ್ರಜೆಗಳು ಏನಾದ್ರು ಮಾಡಲಿಕ್ಕೆ ಆಗಲ್ಲ. ಅವರು ಇರೋದು ಕೋರ್ಟಿಗೆ ಹೋಗಲಿಕ್ಕೆ ಆಗಲ್ಲ. ಇದು ಇನ್ನು ನೋಡಿ, ಅಂಬಾನಿ ಮತ್ತು ಟಾಟಾ. ಅಂಬಾನಿ ಅವರ ಒಂದು ಕಂಪನಿಯಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ. 100 ಜನ ಇದ್ದರೆ ಈ 100 ಜನರಿಗೆ ಏನು ಮಾಡ್ತಾರೆ? ಸ್ಯಾಲರಿ ಕೊಡಲೇಬೇಕು. ಕೊಡದಿದ್ದರೆ ಅಂಬಾನಿಯವರ ವಿರುದ್ಧ ಏನು ಮಾಡ್ಬೋದು? ಕೋರ್ಟಿಗೆ ಹೋಗ್ಬೋದು. ಹೀಗೆ 1 ತಿಂಗಳು ದುಡಿಸಿದ್ರೆ ನಮಗೆ ಸ್ಯಾಲರಿ ಕೊಡಲಿಲ್ಲ ಅಂತ. ಅದೇ ಅಂಬಾನಿಯವರು 100%ಅಲ್ಲಿ ಒಂದು 20% ದಾನ ಮಾಡದೇ ಅವರಿಗೆ ಲಾಭ ಬಂದೇ ಬರ್ತದೆ. ಈಗ ನಮ್ಮ ಭಾರತ ದೇಶದ ಅತಿ ಈ ಒಂದು ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಪ್ಲೇಸಲ್ಲಿ ಬರುವಂಥದ್ದು, ಫಸ್ಟ್ ರ್ಯಾಂಕಲ್ಲಿ ಬರುವಂಥದ್ದೇ ಅಂಬಾನಿಯವರು. ಅವರು ದಾನ ಮಾಡೋದು ಬಿಡೋದು ಅಥವಾ ಬೇರೆಯವರಿಗೆ ಕೊಡುವಂಥದ್ದು ಬಿಡೋದು ಅವರ ಇಷ್ಟ. ಅವರ ವಿರುದ್ಧ ನಾವು ಪ್ರಜೆಗಳು ಏನು ಮಾಡಲಿಕ್ಕೆ ಆಗಲ್ಲ ಅಂದರೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಅದೇ ಟಾಟಾ, ಇವರು ಪ್ರತಿ ತಿಂಗಳು ವರ್ಕರ್ಸ್ಗೆ ಒಳ್ಳೆ ಸ್ಯಾಲರಿನೂ ಕೊಡ್ತಾರೆ. ಇನ್ನೇನು ಮಾಡ್ತಾರೆ ಅಂದರೆ ಪ್ರತಿ ಬಡವರಿಗೆ ಏನು ಮಾಡ್ತಾರೆ ಅಂದರೆ ದಾನ ಮಾಡ್ತಾರೆ. ಅಂದರೆ ಪ್ರತಿ ಬಡವರಿಗೆ ಅಂದರೆ ಒಂದು ಶಾಲೆಗಳಿಗೆ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ ದುಡ್ಡು ಕೊಡ್ತಾರೆ. ಇದರಿಂದ ಅತಿ ಹೆಚ್ಚು ನಮ್ಮ ಭಾರತ ದೇಶದಲ್ಲಿ ಫೇಮಸ್ ಆಗಿರುವಂಥದ್ದು ಯಾವುದು? ಅದು ಟಾಟಾ. ರೀಸನ್ ಏನು? ಕಾರಣ ಅವರಲ್ಲಿರುವಂಥ ಒಂದು ಗುಣ. ಯಾವ ಗುಣ? ದಾನ ಮಾಡುವ ಗುಣ, ಒಬ್ಬರಿಗೆ ಕೊಡುವಂತಹ ಗುಣ. ಅದೇ ಯಾವುದು? DPSP. ಈಗ ಜನರು ಟಾಟಾ ಮತ್ತು ಅಂಬಾನಿ ಇಬ್ಬರು ಏನಾದರೂ ಎಲೆಕ್ಷನಲ್ಲಿ ನಿಂತರೆ ಯಾರನ್ನು ಆಯ್ಕೆ ಮಾಡ್ತಾರೆ? ಯೋಚನೆ ಮಾಡಿ ಅಂತೆ. ಯಾರನ್ನು ಆಯ್ಕೆ ಮಾಡ್ತಾರೆ ಅಂದರೆ ನಮ್ಮ ಟಾಟಾದವರನ್ನು ಆಯ್ಕೆ ಮಾಡ್ತಾರೆ. ರೀಸನ್ ಏನು? ಅವರು DPSPಯಲ್ಲಿರುವಂಥ ಎಲ್ಲ ವಿಷಯಗಳನ್ನು ಏನು ಮಾಡಿದ್ದಾರೆ? ಜಾರಿಗೆ ತಂದಿದ್ದಾರೆ. ಆಗ ಅರ್ಥ ಆಯ್ತಾ ನಾನು ಹೇಳ್ತಿರುವಂಥದ್ದು? DPSPಯಲ್ಲಿರುವಂಥ ಎಲ್ಲ ವಿಷಯಗಳನ್ನು ಅಥವಾ ಕೆಲವು ವಿಷಯಗಳನ್ನು ಯಾವುದಾದ್ರೂ ಒಂದು ಪಕ್ಷ ಜಾರಿಗೆ ತಂದರೆ ಏನಾಗ್ತದೆ ಅಂದರೆ ಮುಂದೆ ಅದೇ ಆಯ್ಕೆಯಾಗಿ ಬರ್ತದೆ. ಕಾರಣ ಏನಂದರೆ ಅದರಲ್ಲಿರುವಂತಹ ಒಂದು ಮಹತ್ವ. ಆದರೆ ಯಾವುದಿಲ್ಲ, ನ್ಯಾಯಾಂಗದ ರಕ್ಷಣೆ ಇಲ್ಲ, ಪ್ರಜೆಗಳು ಕೋರ್ಟಿಗೆ ಹೋಗಲಿಕ್ಕೆ ಆಗಲ್ಲ. ಇದು 2 ಎಕ್ಸಾಂಪಲ್ ಮೂಲಕ ನಾನು ನಿಮಗೇನೆಂದರೆ ಪರ್ಫೆಕ್ಟಾಗಿ ಹೇಳಿದ್ದೀನಿ. ಇದು ಇಷ್ಟು ಇವತ್ತಿಗೆ ಸಾಕು. ಮುಂದೆ ವಿಧಿಗಳನ್ನು ಮತ್ತೆ ನಾವು ಕಂಟಿನ್ಯೂ ಮಾಡುವ.